ನಮ್ಮನ್ನ ಕಾಡೋ ನೋವು ಒಮ್ಮೊಮ್ಮೆ ರಕ್ತದ ಮೂಲಕ ತೋರಿಸ್ಕೊಳ್ಳುತ್ತೆ, ಕೆಲವೊಮ್ಮೆ ಗಾಯಗಳ ಮೂಲಕ ತೋರಿಸ್ಕೊಳ್ಳುತ್ತೆ, ಕೆಲವೊಮ್ಮೆ ಚೂಟದ್ರ ಮೂಲಕ ತೋರಿಸ್ಕೋಬಹುದು. ಅದಕ್ಕೊಂದು ಧ್ವನಿ ಇದೆ. ಅದೆಲ್ಲ ನಮ್ಮ ಅರಿವಿಗೆ ಬರುವಂತಹ ನೋವುಗಳು. ಆದರೆ ಕೆಲವೊಂದು ನೋವು ನಮ್ಮನ್ನ ತುಂಬ ಕಾಡುತ್ತೆ. ಆ ನೋವು ಎಲ್ಲಿದೆ ಅಂತ ಗೊತ್ತಾಗಲ್ಲ, ಯಾಕೆ ಅಂತ ಕೂಡ ಗೊತ್ತಾಗಲ್ಲ. ಆದರೆ ಅದರಿಂದ ತುಂಬ ನರಳ್ತಾ ಇರ್ತೀವಿ. ಆ ನೋವು ಎಲ್ಲಿದೆ ಅಂತ ಕಾಣದೆ ಅವಿತುಕೊಂಡಿದೆ ಅಂತ ಹೇಳಬಹುದು. ಅದನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹುಡುಕ್ತಾ ಇದ್ದೀವಿ. ಕ್ಯಾಮ್ರಾ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನನ್ನನ್ನು ಹುಡುಕ್ತಾ ಇದೆಯಾ? ಇಲ್ಲಿ ನೋಡಪ್ಪ, ಇಲ್ಲಿ ಬನ್ನಿ, ಇಲ್ಲಿದ್ದೀನಿ ನಾನು. ಹಾಯ್ ಹಾಯ್, ಎಸ್, ಇಲ್ಲಿ ಕೂತಿದ್ದೀನಿ. ಇವರೆಲ್ಲರ ಜೊತೆ ಕೂತಿದ್ದೀನಿ, ಖುಷಿಯಾಗಿ ಕೂತ್ಕೊಂಡಿದ್ದೀನಿ. ಇವರೆಲ್ಲರ ಮುಖ ನೋಡಿದ್ರೆ ಎಲ್ಲರೂ ತಾಯಂದ್ರು ಅಂತ ಗೊತ್ತಾಗತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಎಲ್ಲರ ಆರೈಕೆಯನ್ನ, ಕ್ಷೇಮವನ್ನ, ಆರೋಗ್ಯವನ್ನ ನೋಡ್ಕೊಳ್ಳುವಂಥದ್ದು ಅಮ್ಮ. ನಮಗೆ ಬೇಕಾಗಿರುವಂತಹ ಪ್ರತಿಯೊಂದು ವಿಷಯ ಕೂಡ ಅಮ್ಮಂಗೆ ಚೆನ್ನಾಗಿ ಗೊತ್ತು ಅಂತ ನಾವು ತುಂಬ ಖುಷಿಯಿಂದ ಹೇಳ್ಕೊಳ್ತೀವಿ. ಅಮ್ಮ ಇಸ್ ಎವ್ರಿಥಿಂಗ್ ಟು ಎವ್ರಿಬಡಿ. ಆದರೆ ನಮ್ಮೆಲ್ಲರ ಅಮ್ಮಂದಿರ ಬಗ್ಗೆ ಒಂದು ಹಂತದ ನಂತರ ಒಂದು ಸಮಸ್ಯೆ ಕಾಡುತ್ತೆ. ಅದು ಆ ಸಮಯದಲ್ಲಿ ನಮ್ಗೆ ಯಾರಿಗೂ ಗೊತ್ತಾಗದೆ ಹೋಗಬಹುದು. ಆ ಸಮಸ್ಯೆಯಿಂದ ಅವಳು ತುಂಬ ಬಳಲಬಹುದು, ನರಳಬಹುದು. ಆದರೆ ಅದರ ಬಗ್ಗೆ ಅವಳು ಹೇಳ್ಕೊಳ್ಳಲ್ಲ, ನಾವು ಕೂಡ ಕಾರಣ ಏನು ಅಂತ ಕೇಳ್ಕೊಳ್ಳಲ್ಲ. ಅಂತಹ ಒಂದು ಸಮಸ್ಯೆಯ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಅದೇ ಋತುಬಂಧದ ನಂತರದ ಬದುಕು, ಪೋಸ್ಟ್ ಮೆನೋಪಾಸ್ ಪೀರಿಯಡ್. ಎಸ್, ಮುಟ್ಟುತನದಿಂದ ಮುಕ್ತರಾದ ನಂತರ ಬರುವಂತಹ ಆ ಸಮಯದಲ್ಲಿ ಕಾಣಿಸಿಕೊಳ್ಳುವ ಸಮಸ್ಯೆಗಳು. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಹೊತ್ಕೊಂಡು ಬಂದಿರುವಂತಹ ತಾಯಂದ್ರು, ಹೆಣ್ಣು ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ದೊಡ್ಡ ಸ್ವಾಗತ. ಎಸ್, ಮತ್ತು ಈ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ನಮ್ಮ ಎಕ್ಸ್ಪರ್ಟ್ಸ್ ಪ್ಯಾನಲ್, ನಮ್ಮ ಡಾಕ್ಟರ್ಸ್ ಬಂದಿದ್ದಾರೆ. ನಾವು ಅವರಿಗೂ ಕೂಡ ಸ್ವಾಗತವನ್ನ ಕೋರೋಣ. ವೆಲ್ಕಮ್ ಟು ದ ಶೋ. ಡಾಕ್ಟರ್ ಚಿತ್ರಾ, endocrinologist, welcome to the show. Thank you. Namaste. Dr. Shailaja, gynecologist, welcome to the show. Thank you. Dr. Nirmala Bhatt, gynecologist, ma'am, nimgu kuda ಕಾರ್ಯಕ್ರಮಕ್ಕೆ ಸ್ವಾಗತ. Dr. Chandrika, gynecologist, welcome to the show, ma'am. And with us today, Dr. Praveen, orthopedic surgeon, welcome to the show. Doctors, ನಿಮ್ಮನ್ನ ಮೊದಲನೇ ಪ್ರಶ್ನೆ ಕೇಳ್ತೀನಿ. ಋತುಬಂಧ, ಮೆನೋಪಾಸ್ ಅಂತಂದ್ರೆ ಏನು? ಒಂದು ಹೆಂಗಸಿನ ಜೀವನದಲ್ಲಿ ಪ್ರತಿ ತಿಂಗಳು ಋತು ಆಗುತ್ತದೆ ಅಲ್ವಾ? ಸೊ ಅವರ ಓವರೀಸ್ ನಲ್ಲಿ ಇರುವ ಅಂಡಾಣುಗಳು ಮುಕ್ತಿ ಆಗ್ತಾ ಬರುವ ಸಮಯದಲ್ಲಿ ಪ್ರತಿ ತಿಂಗಳು ಆಗುವ ಮೆನ್ಸ್ಟ್ರಲ್ ಸೈಕಲ್ಸ್, ಋತುಚಕ್ರ ಅಂತ ಏನ್ ಹೇಳ್ತೀವಿ, ಅದು ನಿಂತು ಹೋಗುತ್ತೆ. ಆ ಸಮಯ ಒಂದು ಹೆಂಗಸಿನ ದೇಹದಲ್ಲಿ ಹಲವಾರು ಪರಿವರ್ತನೆಗಳಾಗುತ್ತದೆ. ಹೆಂಗಸಿನಲ್ಲಿ ಇರುವ ಸಾಧಾರಣವಾಗಿ ಉತ್ಪತ್ತಿ ಆಗುವ ಹಾರ್ಮೋನ್ಗಳು ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಅವುಗಳು ಏರುಪೇರು ಆಗಿ ಕಡೆಗೆ ಕಡಿಮೆ ಆಗುತ್ತದೆ ಈಸ್ಟ್ರೋಜನ್ ಎನ್ನುವ ಹಾರ್ಮೋನ್. ಸೊ ಇದರಿಂದ ದೇಹದಲ್ಲಿ ಹಲವಾರು ಪರಿವರ್ತನೆಗಳು, ಹೇಗೆ ಮುಟ್ಟು ಶುರುವಾಗಬೇಕಾದ್ರೆ ಪರಿವರ್ತನೆಗಳು ಆಗುತ್ತೋ ಅದೇ ತರಹ ಕಮ್ಮಿ ಆಗ್ತಾ ಇರಬೇಕಾದ್ರೂ ಪರಿವರ್ತನೆಗಳಾಗುತ್ತೆ. ಸೊ ಇವೆಲ್ಲವನ್ನು ಸೇರಿಸಿ ಬರುವ ಆ ಸಿಂಡ್ರೋಮಿಗೆ ಪೆರಿಮೆನೋಪಾಸಲ್ ಸಿಂಡ್ರೋಮ್ ಅಂತೀವಿ. ಋತುಬಂಧದ ಸಮಯದಲ್ಲಿ ಆಗುವ ಎಲ್ಲ ಪರಿವರ್ತನೆಗಳನ್ನು. ಋತುಬಂಧ ಅಂದ್ರೆ ನೀವು ಒಂದು ಜ್ಞಾಪಕ ಇಟ್ಕೋಬೇಕಾದ ಸಂಗತಿ ಅಂದ್ರೆ, ಇವಾಗ 3 ತಿಂಗಳು ಮುಟ್ಟಾಗ್ಲಿಲ್ಲ, ಇಲ್ಲ 6 ತಿಂಗಳು ಮುಟ್ಟಾಗ್ಲಿಲ್ಲ, ಋತುಬಂಧ ಆಗಿ ಹೋಯ್ತಾ ಅಂತ ಅನ್ಕೋಬಾರ್ದು. ಸೊ ಯಾವಾಗ್ಲೂ 1 ವರ್ಷ ನಿಮಗೆ ಮುಟ್ಟು ನಿಂತ ಮೇಲೆ ಅದನ್ನ ಋತುಬಂಧ ಅಂತ ಕರಿತೀವಿ. ಸೊ ಅದ್ರಕ್ಕೆ ಮುಂಚೆ ನಿಮಗೆ ಏನಾದ್ರೂ ಮುಟ್ಟು ಆಗ್ತಾ ಇದ್ರೆ, ಅದು ಹೆಚ್ಚು ಆಗದೆ ನಾರ್ಮಲ್ ಆಗಿ ಆಗ್ತಾ ಇದ್ರೆ ಅದ್ರ ಬಗ್ಗೆ ನೀವು ಹೆಚ್ಚು ಗಾಬರಿ ಪಡ್ಬೇಕಾದಿಲ್ಲ. ಈ ಋತುಬಂಧದ ನಂತರ ಏನಾದ್ರೂ ಸಮಸ್ಯೆಗಳು ಕಾಣಿಸ್ಕೊಂಡಿದ್ಯಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಮನೇಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಕೇಳಬಹುದು, ಅದು ಯಾವ್ದು ಆಗಿರಬಹುದು. ಕೆಲವೊಮ್ಮೆ ಮಾನಸಿಕ ಖಿನ್ನತೆಗೆ ಹೋದಂಗಾಗತ್ತೆ. ಯಾರಾದ್ರೂ ಮನೆಯಲ್ಲಿ ನಾವು ಮಾಡೋ ಕೆಲಸಕ್ಕೆ ಅಡ್ಡಿ ಆತಂಕ ತಂದಾಗ ತುಂಬಾ ಸಿಟ್ಟು ಬರುತ್ತೆ, ನೋವಾಗತ್ತೆ, ಹಾಗೆ ಹಿಂದೆ ಕಣ್ಣೀರು ಬರುತ್ತೆ. ದೇಹದ ತೂಕವು ಹೆಚ್ಚಾಗ್ತಿದೆಯೇನೋ ಅನ್ಸುತ್ತೆ, ಹಾಗೆ ಬೆವರು ಬರುತ್ತೆ, ಮತ್ತೆ ಸ್ವಲ್ಪ ಬೇಗ ಕೋಪ ತಾಪ ಬರುತ್ತೆ, ಆಂಗ್ಸೈಟಿ, ಕಾತರ ಬರುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಮುಟ್ಟು ನಿಲ್ಲೋ ಸಮಯದಿಂದ ಹಿಡಿದು ಈ ತನಕನೂ ತುಂಬಾನೇ ಆ ಬೆವರು ಅನ್ನೋದು ನಿಂತೇ ಇಲ್ಲ. ಅದು ನಮ್ಗೆ ಯಾವಾಗ್ಲೂ ಫ್ಯಾನ್ ಬೇಕು, ಚಳಿ ಇದ್ರು. ಮಕ್ಳಿಗೆ ಅದು ಅರ್ಥ ಆಗಲ್ಲ. ಬೆವರುತ್ತೆ, ಕೈಕಾಲು ನಡುಗುತ್ತೆ, ಮಕ್ಕಳು ಮೊಮ್ಮಕ್ಕಳು ಅವ್ರ ಮೇಲೆಲ್ಲ ರೇಗ್ತಾ ಇದೀವಿ. ನನ್ನ ಮಗಳು
ಮಗಳನ್ನ ಕಳ್ಸೋದೇ ಇಲ್ಲ ನನ್ನ ಹತ್ರ. ಏನಮ್ಮ ಹಿಂಗ್ರೆ ಇಕ್ತೀರಾ ಅಂತ ಮಗಳೂನು ಸರಿಯಾಗಿ ಮಾತಾಡ್ಸಲ್ಲ. ಬಟ್ ಇದು ಆ ಪ್ರಾಬ್ಲಮ್ ಗೊತ್ತಿಲ್ಲ ನಮಗೂ ಏನು ಅಂತ. ಆಯ್ತಮ್ಮ, ಎಸ್, ನಿಮ್ಮ ನೋಡಿದ್ರೆ ಮೊಮ್ಮಗಳಿದ್ದಾಳೆ ಅಂತ ಅನ್ಸಲ್ಲ. ಆರೋಗ್ಯದ ಬಗ್ಗೆ ಬಿಟ್ಬಿಡೋಣ. ಮನೇಲಿ ಏನೇನು ಗಂಡಂಗ್ ಗೊತ್ತಾಗ್ದಿದ್ದಂಗೆ, ಮಕ್ಳಿಗೆ ಗೊತ್ತಾಗ್ದಿದ್ದಂಗೆ ಮುಚ್ಚಿಟ್ಟು ಏನ್ ಮಾಡ್ತೀರಾ, ಅದನ್ನಾದ್ರೂ ಶೇರ್ ಮಾಡ್ಕೊಳ್ಳಿ. ಮೆನೋಪಾಸಲ್ಲಿ ತುಂಬ ಅಷ್ಟು ಎಲ್ಲರ ಹತ್ರನೂ ನಾವು ಪ್ರೀತಿಯಾಗಿ ಮಾತಾಡೋಕ್ಕಾಗಲ್ಲ. ಸ್ವಲ್ಪ ಟೆನ್ಷನ್ ಆಗ್ಬಿಡುತ್ತೆ. ಬಟ್ ನಮ್ದು ಏನು ಅಂತ ಅವ್ರು ಅರ್ಥ ಮಾಡ್ಕೊಳಲ್ಲ. ಫಸ್ಟ್ ಹಸ್ಬೆಂಡ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಮೊದಲು ಹೇಗಿರ್ತೀವಿ ಹಸ್ಬೆಂಡ್ ಹತ್ರ ಆ ಥರ ನಾವು ಇರೋಕ್ಕಾಗಲ್ಲ. ನಮ್ದು ಸ್ವಲ್ಪ ಚೇಂಜ್ ಎಲ್ಲ ಇದ್ದಾಗ ನಾವು ಆ ಥರ ಮೂವ್ ಮಾಡೋಕ್ಕಾಗಲ್ಲ. ಅವಾಗ ಅವರು ಸ್ವಲ್ಪ ನಾವು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಮಾತು ಅವ್ರಿಗೆ ಒಂದು ಸ್ವಲ್ಪ ಕೇಳಲ್ಲ. ಮಕ್ಳು ಅಥವಾ ಗಂಡ ಯಾರಾದ್ರೂ ಆತರ ಹೇಳಿದ್ರೆ ನಿಂಗೆ ಯಾಕೆ ವಯಸ್ಸಾಯ್ತು ಅಂತ ಹೇಳಿದ್ರೆ ಅವ್ರ ಮುಂದೆ ಸುಮ್ಮನೆ ಇರೋದು. ಆಮೇಲೆ ಆ ಕಡೆ ಹೋಗ್ಬಿಟ್ಟು ಕನ್ನಡಿ ಮುಂದೆ ಇಲ್ಲ ನಮಗ್ ನಾವೇ ಸಮಾಧಾನ ಮಾಡ್ಕೊ, ಇಲ್ಲ ನಾ ಇನ್ನ ಯಂಗ್ಸ್ಟರ್ ಅನ್ಕೊಂಡು ನಮ್ ಬ್ಯೂಟಿ ನಾವೇ ನೋಡಿ ಎಂಜಾಯ್ ಮಾಡೋದು. ಇಷ್ಟನ್ನ ಮಾತ್ರ ಖಂಡಿತ ಮಾಡ್ತೇವೆ. ಸೊ ದಟ್ ನಾವು ಬರುವಾಗ ಅವ್ರಿಗೆ ಇನ್ನ ನಾವು ಯಂಗ್ಸ್ಟರ್ ಆಗಿ ಕಾಣಿಸ್ತಾ ಇದೀವಿ ಅಂತ ಅನ್ಕೊಳ್ಳೋದು. ನಿಮಗ್ ವಯಸ್ಸಾಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ನಮಗ್ ಗೊತ್ತಾಗಲ್ಲ, ಅವ್ರು ಇನ್ನೊಬ್ರು ಹೇಳ್ತಾರಲ್ಲ, ಈಗ ಮಕ್ಳು ಹೇಳ್ತಾರೆ, ಅವ್ರಿಗೆ ನಮ್ ಏಜ್ ಅಫ್ಕೋರ್ಸ್ ಗೊತ್ತಿದೆ. ಎವ್ರಿ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಬೇರೆಯವ್ರಿಗಾದ್ರೆ ನಾವು ಮುಚ್ಚಿಡ್ತೀವಿ, ಹೆಣ್ಣಿನ ವಯಸ್ಸು ಕೇಳಬಾರ್ದು, ಗಂಡನ ಸಂಬಳ ಕೇಳಬಾರ್ದು ಅಂತ. ಏನಂತಾರೆ ನಿಮ್ಮನೇಲಿ? ನನ್ ಮಗಳು ಹೇಳ್ತಿರ್ತಾಳೆ, ಅಮ್ಮ ನಿಂಗೆ ವಯಸ್ಸಾಯ್ತಮ್ಮ, ನಿಂಗೆ ನಾವ್ ಯಂಗ್ಸ್ಟರ್ ಅದು ನಿಂಗೆ ಏನು ಗೊತ್ತಾಗಲ್ಲ ಅಮ್ಮ ಅಂತ ಹೇಳ್ತಾಳೆ. ಅವಾಗ ನಮ್ಗೆ ನಾವು ಬರೀ ಸ್ಯಾರಿಯೇ ಉಡ್ಬೇಕು ಹಿಂಗೆಲ್ಲ ಅನ್ಸಕ್ ಶುರು ಆಗುತ್ತೆ. ಬಟ್ ತಿರ್ಗಾ ಅನ್ಕೊಳ್ಳೋದು, ಯಾಕೆ ನನ್ನ ಮಗ್ಳಿಗೆ ನಾವು ಕಾಂಪಿಟೇಟರ್ ಆಗಿ ಯಾಕೆ ಇರಬಾರ್ದು ಅಂತ. ಸೊ ನಾವು ಬರ್ತೀವಿ, ಅವ್ರ ಮಕ್ಳು ನಮ್ಮ ಮಕ್ಳು ಮುಂದೆನೆ ನಮ್ಮನ್ನ ಬೇರೆಯವ್ರು ಕೇಳ್ತಾರೆ ನಿಮ್ಮ ಅಕ್ಕನ ಅಂತ. ಅವಾಗ ಖುಷಿ ಆಗ್ಬಿಡುತ್ತೆ. ಅವಾಗ ನಾವು ತೋರಿಸ್ಕೊಳ್ತೀವಿ ನಾವ್ ಯಾರು ಅಂತ. ಏನೇನ್ ಮಾಡ್ತೀರಾ, ಏನೇನ್ ಮುಚ್ಚಿಡ್ತೀರಾ? ಸಹಜವಾಗಿ ಏನಾದ್ರೂ ಒಂಥರ ಎಲ್ಲರೂ ಹೋಗ್ಬೇಕು ಅಂದ್ರೆ ಡ್ರೆಸ್ ಮಾಡ್ಕೋಬೇಕು ಅನ್ನೋದು ಇರುತ್ತೆ. ಸರಿ, ಗಂಡನ್ಗಾಗ್ಲಿ ಮಕ್ಳಿಗಾಗ್ಲಿ ನಿನಗೆ ಯಾಕೆ ಅಂತ ಅಂತಾರೆ. ನಿಜವಾಗ್ಲೂ ಅವಾಗ ನಮಗೆ ತುಂಬಾ ಒಂದು ಸೆಕೆಂಡ್ ದುಃಖ ಆಗತ್ತೆ. ಯಾಕೆ ನಾವು ಮಾಡ್ಕೊಳ್ಳೋ ಅಂತದ್ದು ಅರ್ಹತೆ ಇಲ್ವಾ ಅಂತ. ಇಲ್ಲ, ಅವಾಗ ಗಂಡ ಕೂಡ ಸಾಕೆ ನೀನ್ ಇರೋ ಅಷ್ಟೇ ಬಾ, ಆ ಸೊಸೆ ಕೂಡ ಅಯ್ಯೋ ನೀವೇನ್ ಬಿಡಿ ಹಾಗೆ ಬರ್ತೀರಾ ನಿಮ್ಗೆ ವಯಸ್ಸಾಗಿದೆ. ಆಗ ನಮಗನ್ಸತ್ತೆ ಯಾಕೆ ನಾವು ಮಾಡ್ಕೋಬಾರ್ದು. ಆಮೇಲೆ ಅವ್ರು ಹೇಳೋದ್ರಿಂದ ನಾವು ಮಾಡ್ಕೊಳ್ದೆ ಇರೋಣ್ವೇನೋ ಅನ್ನೋದು ಒಂದು ಮನ್ಸು, ಅದು ನೋವೇ. ಅದಕ್ಕೆ ಯಾಕೆ ನಾವು ಇರಬಾರ್ದು, ಬೇಡ ನೀ ಅಲ್ಲೇನು ಹೋಗ್ಬೇಡ, ಯಾಕೆ ಹೋಟೆಲ್ಗೆ ಹೋಗ್ತೀಯ, ಮನೇಲೇ ತಿನ್ನು. ಆಗ ನಾವು ಯಾಕೆ ಹೋಗ್ಬಾರ್ದು, ನೋಡ್ಬೇಕಲ್ವಾ ನಾವು ಪ್ರಪಂಚ ಅಂತ ಅನ್ಸತ್ತೆ. ಆ ನೋವು ಇರುತ್ತೆ. ಏನ್ ಮಾತಾಡಿದ್ರು ಇರಿಟೇಟ್ ಆದಂಗೆ ಆಗುತ್ತೆ. ಅವರು ಯಾಕೆ ಕ್ವಶನ್ ಕೇಳ್ತಾರೆ, ಒಂಥರ ಇರಿಟೇಟ್ ಎಲ್ಲದಕ್ಕೂ. ಅದಕ್ಕೆ ನಮ್ಮನೆ ಅಯ್ಯೋ ನಿಮ್ಮ ಅಮ್ಮಂಗೆ ಈಗ ಮೆನೋಪಾಸು ಪಾಪ ಅದೆಲ್ಲ ಆ ಥರ ಆಗುತ್ತೆ, ನಾವು ಪೇಷನ್ಸ್ ಆಗಿರೋಣ. ಏನೇ ಅನ್ಸಿದ್ರು ಅವ್ರ ಮೆನೋಪಾಸ್ ಅಂದ್ಬಿಡ್ತಾರಾ? ಜೋರಾಗಿ ಫ್ಯಾನ್ ಹಾಕೊಂಡ್ರೆ ಅವ್ರಿಗೆ ಪಾಪ ಮೆನೋಪಾಸ್ ಈ ತರ ಆಗ್ಬೋದು, ಅದಕ್ಕೆ ಅಂತ ಎಲ್ಲದಕ್ಕೂ ಒಂದು ಲಿಂಕ್ ಕೊಡ್ತಾ ಹೋಗ್ತಾರೆ. ಎಸ್, ಋತುಬಂಧ ಬಿಟ್ಬಿಡಿ, ಬೇರೆ ಯಾವ್ದಾದ್ರು ನೋವು ಮಕ್ಳಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ನಂಗೆ ಈ ನೋವಿದೆ, ಆ ತರ ನೋವು ಯಾವ್ದಾದ್ರು ಮುಚ್ಚಿಟ್ಟಿದ್ದು ಇದೆಯಾ? ಕೈ ಕಾಲದೆ ನಡುಗುತ್ತೆ. ಅವ್ರ ಹತ್ರ ಮಾತಾಡ್ಬೇಕಾರೆ ಒಂದೊಂದ್ಸಾರಿ ತಲೆ ಸುತ್ತು ಬರುತ್ತೆ. ಅವ್ರಿಗೆ ಹೇಳ್ದಂಗೆ ಅವ್ರಿಗೆ ಗೊತ್ತಿರಲ್ಲ ನನ್ಗೆ ಹೀಗಾಗಿದೆ ಅಂತ. ರಾತ್ರಿ ಹೊತ್ತು ಒಂದೊಂದ್ಸತಿ ಇದಕ್ಕಿದಂಗೆ ಎಚ್ಚರ ಆಗ್ಬಿಡತ್ತೆ, ಭಯ ಆಗತ್ತೆ, ತುಂಬಾ ನೋವಾಗತ್ತೆ. ಅದು ಹೇಳ್ಕೊಳಕ್ಕಾಗಲ್ಲ, ಬೆಳಗ್ಗೆ ತಕ್ಷಣ ಹೇಳಕ್ಕಾಗಲ್ಲ. ಎದ್ದ ತಕ್ಷಣ ತಲೆನೋವು ಇರುತ್ತೆ, ಮೈಗ್ರೇನ್ ಸ್ಟಾರ್ಟ್ ಆಗಿದೆ. ಯಾರನ್ನಾದ್ರೂ ಭಯ ಆಗತ್ತೆ ಅಂತ ಎಬ್ಬಿಸ್ತೀರಾ ಅಥವಾ ನೀವೇ ಅದನ್ನ ಸಫರ್ ಮಾಡ್ತೀರಾ? ನಾವೇ ಸಮಾಧಾನ ಮಾಡ್ಕೊಳ್ತೀವಿ. ಎಬ್ಸ್ ಕೇಳ್ಬೋದಲ್ಲಮ್ಮ ಏನಾಗ್ತಾ ಇದೆ ಅಂತ ಹೇಳ್ಬೋದು. ಅವ್ರು ಹೆದರ್ಕೊಳ್ತಾರೆ. ಮಗನೂ ಅಷ್ಟೇ, ಗಂಡನೂ ಅಷ್ಟೇ. ಅವರು ತುಂಬಾ ಬೈಸಿಟ್ರು, ಒಬ್ನೇ ಮಗ. ಬಟ್ ನಿಮ್ಗೆ ಅನ್ಸುತ್ತಾ ಎಬ್ಬಿಸ್ಬೇಕು ಅಂತ ಮನ್ಸೊಳಗ ಅನ್ಸತ್ತೆ? ಪಾಪ ಅವ್ರಿಗೆ ತೊಂದರೆ ಆಗತ್ತೆ ಅನ್ಬಿಟ್ಟು ನಾ ಹೇಳೋದಿಲ್ಲ. ಹೇಳ್ತೀವಿ, ಒಂದೊಂದ್ಸತಿ ಹೇಳ್ತೀನಿ, ಆದ್ರೂ ಯಾವಾಗ್ಲೂ ಹೇಳಕ್ ದಿನ ಆಗುತ್ತಾ ನಿಮಗ್ ಭಯ? ಸಾಮಾನ್ಯ ಆಗತ್ತೆ, ತುಂಬಾ ಆಂಗ್ಸೈಟಿ ಇದೆ ದಿನ. ಅಲ್ಲ, ನೀವ್ ಯಾಕೆ ಹೇಳಲ್ಲ? ನೀವ್ ಹೇಳಿದ್ರೆ ತಾನೇ ಮನೇಲಿರೋರಿಗೆ ಗೊತ್ತಾಗತ್ತಮ್ಮ. ನೀವ್ ಹೇಳ್ದೆ ಇದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಇವತ್ತು ನೀವ್ ಇಲ್ಲಿ ಹೇಳಿದ್ರಿಂದ ನಮ್ಗೆ ಗೊತ್ತಾಯ್ತಲ್ವಾ? ಹಂಗ ನೀವ್ ಹೇಳ್ಕೊಂಡಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗತ್ತಮ್ಮ? ಹೇಳಿದೀನಿ. ಆದ್ರೂ ಪಾಪ ಅವ್ರಿಗೂ ಅದೇ ತರ ಏನೋ ಪ್ರಾಬ್ಲಮ್ಗಳಿರತ್ತೆ ಎಲ್ಲರೂ. ಓಕೆ, ಗಂಡಂಗೋ ಮಕ್ಳಿಗೋ ಯಾಕೆ ಹೇಳ್ಕೊಳಲ್ಲ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಅಲ್ವಾ? ನಿಮ್ಮಲ್ಲಿ ಬಹಳಷ್ಟು ಜನ ಆ ನೋವನ್ನು ಯಾವತ್ತು ಹೇಳ್ಕೊಳ್ಳೋದೇ ಇಲ್ವೇನೋ ಅಂತ ನನ್ಗನ್ಸುತ್ತೆ. ಇದೇ ತರ ಬೇರೆ ಯಾರಾದ್ರೂ ನಿಮ್ಗಿರುವಂತಹ ನೋವುಗಳನ್ನ ಹೇಳ್ಕೊಳ್ತಾ ಇಲ್ಲ, ಏನಾದ್ರೂ ಇದ್ರೆ ಶೇರ್ ಮಾಡ್ಕೊಳ್ಳಿ ಅಂತ ನಾವ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಕೇಳ್ತಾ ಇದೀವಿ ಅಷ್ಟೇ. ಒಂದು ಆ ಟೈಮಲ್ಲಿ ನಮ್ಗೆ ಸಣ್ಣ ಪ್ರಾಯ ಇದ್ದಾಗ ನಮ್ಮ ಮಕ್ಳ ಜೊತೆ ನಾವು ಆಟ ಆಡ್ತಾ ಇರ್ತೀವಿ. ಸೊ ನಾವು ಆ ನೋವನ್ನ ಮರಿತೀವಿ. ಮಕ್ಳು ನಮ್ಮ ಜೊತೆ ಇದ್ದಾರೆ, ಆಟ ಆಡ್ತಾರೆ. ಬಂದ ತಕ್ಷಣ ಸ್ಕೂಲ್ ಬಗ್ಗೆ ಮಗು ಹೇಳುತ್ತೆ, ಆ ಥರ ಎಲ್ಲ ಒಂದು ಫ್ರೆಂಡ್ಸ್ ಬಗ್ಗೆ ಮಾತಾಡುತ್ತೆ. ಅದೇ ಗಂಡ ಆದವರು ಆಫೀಸಲ್ಲಿ ಏನೇನು ನಡೀತು ಅಂತೆಲ್ಲ ಅವರು ಹೇಳ್ತಾರೆ, ಸ್ವಲ್ಪ ಮಗು ಜೊತೆನೂ ಮಾತಾಡ್ತಾರೆ, ಎಲ್ಲ ನಡೆಯುತ್ತೆ. ಆಫ್ಟರ್ ಸಮ್ ಇಯರ್ಸ್ ಮಗು ಅವ್ರ ಫ್ರೆಂಡ್ ಜೊತೆನೇ ಇರ್ತಾಳೆ. ಈಗ ಮೊಬೈಲ್ ಬಂದಿರೋದ್ರಿಂದ ಯಾವಾಗ್ಲೂ ಅವ್ರು ಅದರಲ್ಲೇ ಚಾಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಮಗು ಪಾಡಿಗೆ ಅದೇ ಇರುತ್ತೆ. ಈ ಕಡೆ ಗಂಡ ಆದವನು ದುಡಿಯೋದು ಹೇಗೆ, ಇನ್ ಹೆಚ್ಚು ದುಡ್ಡು ಮಾಡೋದು ಹೇಗೆ ಅಂತ ಇರ್ತಾರೆ. ಈ ಪ್ರಾಯದಲ್ಲಿ ನಮ್ಮನ್ನು ಯಾರು ಕೇಳೋರೇ ಇರೋಲ್ಲ. ಸಿಕ್ಕಾಪಟ್ಟೆ ಒಂಟಿತನ, ಯಾರೇನೇ ಹೇಳಿದ್ರು ಅಳು ಬಂದ್ಬಿಡುತ್ತೆ.
ನನಗೆ ಇವಾಗ ಬೆಳಗ್ಗೆ ಎದ್ದು ಕೂಡಲೇ ನೈಟ್ ಎಲ್ಲ ಮಲಗಿರ್ತೀವಿ, ಬೆಳಗ್ಗೆ ಎದ್ದು ಕೂಡಲೇ ಎದ್ದ ತಕ್ಷಣ ಹೆಜ್ಜೆ ಇಡಕ್ಕೆ ಆಗಲ್ಲ, ನಡೆಯಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಲಗಡೆ ಕಾಲು ಹೆಂಡಿ ತುಂಬಾ ನೋವಾಗತ್ತೆ, ತುಂಬಾ ಅಂದ್ರೆ ತುಂಬಾ, ಕೆಲವು ಬಾರಿ ಕಣ್ಣಲ್ಲಿ ನೀರು ಬರಬಹುದು ಅಂತ ನೋವಿರತ್ತೆ. ಬ್ರೆಸ್ಟ್ ಡಿಸ್ಕಂಫರ್ಟ್ ಅಂತ ಅನ್ಸತ್ತೆ ಮೇಡಮ್. ಅನ್ಸತ್ತೆ. ಪೇನ್ ಇದೆಯಾ? ಪೇನ್ ಇರುತ್ತೆ ಮೇಡಮ್. ಸ್ಟ್ರೆಚರ್ ಅಲ್ಲಿ ಚೇಂಜಸ್ ಅಂತ ಕಂಡು ಬರುತ್ತೆ. ಹೇಳ್ಕೊಳಕ್ಕೆ ಕೆಲವು ನೋವುಗಳನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದು ಎಷ್ಟು ಜನ ಈ ಆಗ್ತಾ ಇರೋ ನೋವುಗಳನ್ನ ಹೇಳ್ಕೊಂಡಿಲ್ಲ? ಕೈ ಎತ್ತಿ ನೋಡೋಣ, ಎಷ್ಟು ಜನ ಹೇಳ್ಕೊಂಡಿಲ್ಲ? ಆಲ್ಮೋಸ್ಟ್ ಎಲ್ಲರೂ ಅಂತ ಹೇಳ್ಬಹುದು. ನೋವನ್ನ ಯಾಕೆ ಹೇಳ್ಕೊಂಡಿಲ್ಲ? ಸ್ಪಷ್ಟವಾಗಿ ಒಂದೇ ಸೆಂಟೆನ್ಸ್ ಅಲ್ಲಿ ಉತ್ತರ ಕೊಡಿ ಸಾಕು. ಮಕ್ಳುಗಳಿಗೆ ಮತ್ತೆ ದಿನ ಹೇಳ್ತಾ ಇದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಅಯ್ಯೋ ಈ ಯಾವಾಗ್ಲೂ ಇದೇ ತರ ಹೇಳ್ತಾ ಇರ್ತಾರೆ, ನಿಮ್ ಒಂದು ಏಜ್ ಆದ್ಮೇಲೆ ಇದೆಲ್ಲ ಬರೋ ಒಂದು ಇದು, ಮತ್ತೆ ನೀವ್ ಏನ್ ಬೇಕು ಎಕ್ಸರ್ಸೈಸ್ ಗಳು ಮಾಡಿ, ಇಲ್ಲ ವಾಕ್ ಹೋಗಿ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಎಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಓಕೆ, ಮಕ್ಕಳು ನಿಧಾನವಾಗಿ ಹೇಳ್ತಾರ ಸಿಡಾರ್ ಅಂತ? ಇಲ್ಲ ನಿಧಾನಕ್ಕೆ ಹೇಳ್ತಾರೆ. ಯಾರ ಮನೆ ಮಕ್ಕಳು ಸ್ವಲ್ಪ ಏನಮ್ಮ ದಿನ ಹೇಳ್ತೀಯ ಅಂತ ಹೇಳ್ತಾರೆ, ತಕ್ಷಣ ಎಲ್ಲ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಫುಲ್ ಟೆಸ್ಟ್ ಎಲ್ಲ ಮಾಡಿಸ್ಬಿಡ್ತಾರೆ. ಓ ಆ ಭಯ ನಿಮ್ಗೆ? ಓಕೆ, ಟೆಸ್ಟ್ ಯಾಕೆ ಮಾಡಿಸ್ಕೊಳಕ್ ಹೆದರ್ಕೋತೀರಾ? ಸ್ವಲ್ಪ ಚಿಕ್ಕ ಪ್ರಾಬ್ಲಮ್ ಇದ್ರೆ ಅದನ್ನೇ ದೊಡ್ಡದ ತರ ಮಾಡ್ತಾರೆ. ಸ್ಮಾಲ್ ಇರುತ್ತೆ, ಒಂದೊಮ್ಮೆ ಅದು ದೊಡ್ಡದೇ ಆಗಿದ್ದಿದ್ರೆ ಅವಾಯ್ಡ್ ಮಾಡಿದ್ರೆ ಸರಿನಾ? ಅಲ್ಲ ಅಂದ್ರೆ ತುಂಬಾ ಆ ತರದ್ದಿದೆಲ್ಲ ಚಿಕ್ಕ ಚಿಕ್ಕದಕ್ಕೆಲ್ಲ ಸುಮ್ನೆ ಒಂದ್ ಸುಳ್ಳು ಏನಾದ್ರು ಹೇಳಿದ್ವಿ ಅಂದ್ರೆ ಫುಲ್ ಚೆಕಪ್ ಮಾಡಿಸ್ತಾರೆ, ತಕ್ಷಣ ಕರ್ಕೊಂಡು ಹೋಗ್ತಾರೆ. ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಓಕೆ, ಒಬ್ಬ ಗೃಹಿಣಿಯಾಗಿ ನಾವೇ ಮನೇಲಿರೋ ಸಮಸ್ಯೆನೆಲ್ಲ ನಾವೇ ಬಗೆಹರಿಸ್ತಾ ಇರ್ತೀವಿ. ಅವರೆಲ್ಲ ನಮ್ಮ ಹತ್ರನೇ ಬರ್ತಿರ್ತಾರೆ. ಇನ್ ನಮ್ ಸಮಸ್ಯೆನ ಅವ್ರ ಹತ್ರ ಹೇಳಿದ್ರೆ ಅವ್ರು ಬಗೆಹರಿಸ್ತಾರ ಅನ್ನೋದೊಂದು ಡೌಟ್. ಅವ್ರ ಕೇರ್ ಕೂಡ ಮಾಡ್ದೆ ಪರವಾಗಿಲ್ಲ ನಿನ್ಗೆ ಗೊತ್ತಲ್ಲ ನೀನು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರೆ ನೀವು. ಏನಂತಂದ್ರೆ ನಾನೇ ಎಲ್ಲ ಸಮಸ್ಯೆ ಪರಿಹಾರ ಮಾಡ್ತಾ ಇರೋದ್ರಿಂದ ನಾನ್ ಹೋಗಿ ಹೇಳಿದ್ರೆ ನನ್ನ ಸಮಸ್ಯೆ ಯಾರು ಪರಿಹಾರ ಮಾಡ್ತಾರೆ ಅಂತ. ಇಟ್ಸ್ ಅ ವೆರಿ ಡಿಫ್ರೆಂಟ್ ವೇ ಆಫ್ ಥಿಂಕಿಂಗ್. ಬಟ್ ರೈಟ್ ಆರ್ ರಾಂಗೋ ಆಮೇಲೆ ಡಾಕ್ಟರ್ ಹತ್ರ ಕೇಳೋಣ. ನಮ್ಮ ಆರೋಗ್ಯನ ನಾವು ಫಸ್ಟ್ ನೋಡ್ಕೊಳ್ಳೋದೇ ಇಲ್ಲ ಮೇಡಮ್. ಬೇರೆ ಹಿರಿಯರಿಗೆ, ಮಕ್ಕಳಿಗೆ, ಗಂಡನಿಗೆ ಎಲ್ಲ ಸೇವೆ ಮಾಡ್ತೀವಿ. ನಮ್ಗೆ ಬೇಗ ಒಂದ್ ಟ್ಯಾಬ್ಲೆಟ್ ಟೈಮ್ ಕರೆಕ್ಟ್ ಆಗಿ ತಗೊಳ್ಳೋಣ, ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಳೋಣ ಅಂತ ಕೇರ್ ಮಾಡಲ್ಲ. ಹಾಗೆ ಕೇರ್ ಮಾಡ್ದಿರ ನಿರ್ಲಕ್ಷ್ಯ ಮಾಡಿದಿಕ್ಕೆ ಇವತ್ತು ನಮ್ಗೆ ಬೆನ್ನು, ಕೈ, ಕಾಲು ಎಲ್ಲ ನೋವು ಇದೆ. ಇವತ್ತು ಮಾತಾಡ್ತಾ ಇದ್ದೀವಿ. ಈಗ ನಾವು ತುಂಬಾ ಹೊತ್ತಿಂದ ಡಾಕ್ಟರ್ಸ್ ಕೂತಿದ್ದಾರೆ, ಕೇಳಿಸ್ಕೊತಾ ಇದ್ದಾರೆ ನಿಮ್ಮ ಎಲ್ಲ ವಿಚಾರಗಳನ್ನ. ಸುದೀರ್ಘವಾಗಿ ನಾವು ಮಾತಾಡಿದ್ವಿ. ಡಾಕ್ಟರ್ ನಿರ್ಮಲಾ, ನಿಮ್ಮ ಹತ್ರ ಬರ್ತಾ ಇದ್ದೀನಿ ನಾನೀಗ. ಎಷ್ಟೊಂದು ವಿಷಯಗಳನ್ನ ನಾವು ಕೇಳಿದ್ವಲ್ಲ. ಸೊ ಈ ಪೋಸ್ಟ್ ಮೆನೋಪಾಸ್ ಏನ್ ಅವಧಿ ಇದೆಯಲ್ಲ, ಈ ಅವಧಿಯಲ್ಲಿ ಹೆಣ್ಣಿನ ದೇಹದಲ್ಲಿ ಯಾವೆಲ್ಲ ರೀತಿಯ ಮಾರ್ಪಾಟಾಗುತ್ತೆ, ಏನೆಲ್ಲ ಆಗುತ್ತೆ ಬದಲಾವಣೆಗಳು ಅಂತ ನೀವು ವಿವರವಾಗಿ ಹೇಳ್ಬೇಕು. ನೀವು ಹೇಳೋ ಎಲ್ಲರೂ ಹೇಳಿರೋ ಪ್ರಾಬ್ಲಮ್ಸ್ ಇವೆಲ್ಲ ಮೆನೋಪಾಸ್, ಪೋಸ್ಟ್ ಮೆನೋಪಾಸ್ ಅಲ್ಲಿ ಬರುವಂತ ಪ್ರಾಬ್ಲಮ್ಗಳು ಡೆಫಿನೆಟ್ಲಿ ಹೌದು. ಸುಮಾರು ಜನ ಹೇಳಿದ್ರು ಬೆವರು ಇಳಿಯತ್ತೆ ಅಂತ. ಅದು 30 ಸೆಕೆಂಡು ಇರ್ಬೋದು, 10 ನಿಮಿಷದ ತನಕನೂ ಇರ್ಬೋದು. ಸಾಧಾರಣ ಒಂದ್ 2-3 ನಿಮಿಷ ಇರುತ್ತೆ. ಈ ಎದೆ ಮೇಲ್ಗಡೆ ಭಾಗದಿಂದ ಬಿಸಿ ಬಿಸಿಯಾಗಿ ಬೆವರು ಇಳಿಯೋದು. ಕೆಲವ್ರಿಗೆ ಅದು ಎದೆ ಬಡತನೂ ಜಾಸ್ತಿ ಆಗ್ಬೋದು. ಮತ್ತೆ ಆದಷ್ಟು ಫ್ಯಾನು, AC ಕೆಳಗಡೆ ಕೂತ್ಕೋಬೇಕು. ಉದ್ವೇಗ ಜಾಸ್ತಿ ಆಗ್ಬಾರ್ದು. ಈ ಹಾರ್ಮೋನ್ ಕಮ್ಮಿ ಆಗಿರೋದ್ರಿಂದ ಥ್ರೂ ಔಟ್ ದ ಮಂತ್ ಅವ್ರಿಗೆ ಈ ತರ ಫೀಲಿಂಗ್ಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಡಾಕ್ಟರ್ ಹತ್ರ ನೀವು ಸಲಹೆ ಪಡೆಯೋದಕ್ಕೆ ಸಂಕೋಚ ಪಡೋದು ಅಗತ್ಯ ಇಲ್ಲ ನೀವು. ಸೊ ಋತುಬಂಧದ ಸಮಯದಲ್ಲಿ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಬದಲಾವಣೆಗಳು, ಸಮಸ್ಯೆಗಳು ಏನು? ಒಂದು ಆಸ್ಟಿಯೋಪೊರೋಸಿಸ್ ಅಂತ, ಮೂಳೆ ಟೊಳ್ಳಾಗೋದು ಗಂಡ್ಮಕ್ಳಲ್ಲೂ ಆಗುತ್ತೆ, ಹೆಣ್ಮಕ್ಳಲ್ಲಿ 3 ಪಟ್ಟು ಜಾಸ್ತಿ ಆಗುತ್ತೆ. ಆಸ್ಟಿಯೋ ಆರ್ಥ್ರೈಟಿಸ್ ಅಂತ, ಎಲುವು ಮೂಳೆಗಳು ಸೌದೋಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದು ಮೂಳೆ ಸವೆತ ಏಜ್ ಆದಂಗೆ ಆಗ್ತಾ ಇರುತ್ತೆ. ಮಂಡಿ ನೋವು, ಬೆಳ್ಳುಗಳು ಎಲ್ಲ ನೋವಾಗೋದು, ಪಾದದಲ್ಲಿ ನೋವಾಗೋದು, ಮತ್ತೆ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಲ್ಲ, ಅದು ಒಂಥರ ಸವಿತಾನೇ. ಆಮೇಲೆ ಇನ್ನೊಂದು ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ನಾವು. ಎಸ್ಪೆಷಲಿ ಈಗ ಡಿಪ್ರೆಷನ್ ಇದ್ದು ಮತ್ತೆ ಯಾರಿಗೆ ಹೇಳೋದು, ಯಾಕೆ ಹೊರಗಡೆ ಹೋಗೋದು, ಇವರೆಲ್ಲ ಈಗ ಹೇಳಿದ್ರಲ್ಲ. ಸೊ ಅದ್ ಮಾಡೋದ್ರಿಂದ ಬಿಸಿಲನ್ನು ಕಾಣ್ಲಿಲ್ಲ, ಬಿಸಿಲು ನಮ್ನ ಹುಡ್ಕೊಂಡು ಬರಲ್ಲ. ಮೂಳೆಗಳ ಕ್ವಾಲಿಟಿ, ವಿಟಮಿನ್ ಡಿ ಡೆಫಿಷಿಯನ್ಸಿ, ಇವೆಲ್ಲ ಕಾಮನ್ ಆಗಿ ಇದನ್ನಿರುತ್ತೆ. ಇನ್ನೊಂದು ಏನಂದ್ರೆ ಡಿಪ್ರೆಷನ್ ಅಲ್ಲಿ ಫೈಬ್ರೋಮಯಾಲ್ಜಿಯಾ ಅಂತ, ಸುಮಾರು ಮಸಲ್ಸ್ ಅಲ್ಲಿ ಎಲ್ಲ ಏಕ್ಸ್ ನೋವುಗಳು. ಅಂದ್ರೆ ಯಾಕೆ ಬಂತು ಈ ನೋವು ಅಂತ ಗೊತ್ತಿಲ್ಲ, ನೀವೆಲ್ಲ ಅದನ್ನ ಹೇಳಲಿಲ್ಲ. ಇದೆಯಾ ಇಲ್ವಾ ನಿಮ್ಗೆ? ಅಲ್ವಾ? ಅನ್ಐಡೆಂಟಿಫೈಡ್ ನೋವು ಬರೋದು, ಕೈಯಲ್ಲಿ ನೋವು, ಇಲ್ಲಿ ನೋವು ಬರೋದು. ಸೊ ನೀವೇನ್ ಅನ್ಕೋತೀರಾ? ನಾನು ಇದನ್ನ ತಿಂದಿದ್ದಕ್ಕೆ ವಾಯು ಆಯ್ತು ಅಂತ ಅನ್ಕೊಳ್ತೀರಾ? ಕರೆಕ್ಟಾ? ಎಸ್. ಒಂದು LED ನಲ್ಲಿ ಒಂದು ಪಿಕ್ಚರ್ ಹಾಕಿದೀವಿ, ಇಲ್ಲಿ ಬಂದು ಕುಡ್ ಯು ಪ್ಲೀಸ್ ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯನಾ? ಪ್ಲೀಸ್ ಕಮ್ ಹಿಯರ್. ಸೊ ಇದ್ರೊಳಗೆ ನಾವು ನೋಡ್ಬೇಕಂತಂದ್ರೆ ಇಲ್ಲಿ ಪೀಕ್ ಬೋನ್ ಮಾಸ್ ಅಂತ ಗ್ರಾಫ್ ಅಲ್ಲಿ ಹಿಂಗೆ, ಆಮೇಲೆ ಇಲ್ಲಿ ವಯಸ್ಸು ತೋರಿಸ್ತಾ ಇದೀವಿ. ಸೊ ಇದ್ರೊಳಗೆ ನಾವು ಪೀಕ್ ಬೋನ್ ಮಾಸ್ ಅಂತಂದ್ರೆ ಈಗ 35 ಇಯರ್ಸ್ಗೆ ಇಫ್ ಯು ಡ್ರಾ ಎ ಲೈನ್ ಹಿಯರ್, ಅಲ್ಲಿವರೆಗೆ ಮೂಳೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಈ ಟೈಮಲ್ಲಿ ನಾವು ಎಲ್ರಿಗೂ ಈಗ ಹೇಳ್ದಲ್ಲ, ವಾಕಿಂಗು, ಗುಡ್ ಡಯಟ್, ಕ್ಯಾಲ್ಸಿಯಂ,
ರಿಚ್ ಫುಡ್ಸ್ ಅವನ್ನೆಲ್ಲ ತಗೊಂಡು ಮೂಳೆ ಅಲ್ಲಿಗೆ ಡೆವಲಪ್ ಆಯ್ತು ಅಂತಂದ್ರೆ ಆಮೇಲೆ ಸ್ಲೋಲಿ ಎವ್ರಿ ಇಯರ್ 0.5% 1% ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವೊಬ್ಬರಿಗೆ 2% ಕಡಿಮೆ ಆಗುತ್ತೆ. ಬಟ್ ಈ ಪೀಕ್ ಬೋನ್ ಮಾಸ್ನೇ ರೀಚ್ ಆಗ್ಲಿಲ್ಲ ಅಂದ್ರೆ, ಸೊ ಸಣ್ಣಗೆ ಇದ್ಕೊಂಡು ಅವ್ರ ಪೀಕ್ ಬೋನ್ ಮಾಸ್ ಇಲ್ಲಿಗೆ ಬರ್ಲಿಲ್ಲ, ಇಷ್ಟಕ್ಕೆ ಆಯ್ತು ಅಂದ್ರೆ ತುಂಬಾ ಕಡಿಮೆ ಆಗುತ್ತೆ, ಡ್ರಾಪ್. ಸೊ ಅವಾಗ ಫ್ರಾಕ್ಚರ್ಸ್ ನಿಮ್ಗೆ 70-80 ಆಗುವಂತ ಫ್ರಾಕ್ಚರ್ 50-40-50 ಆಗ್ಬೋದು. ಆಮೇಲೆ ಸುಮಾರು ಸರ್ತಿ ನಾವು ಏನ್ ಗೊತ್ತಿಲ್ಲ ಅಂದ್ರೆ ಹಿಪ್ ಫ್ರಾಕ್ಚರ್, ಹಿಪ್ ಡಿಸೀಸ್ ಫ್ರಾಕ್ಚರ್ ಆಗಿ ಕೆಲವು ಜನಕ್ಕೆ ಬೇಗ ಆಯ್ತು ಅಂತಂದ್ರೆ ದೇ ವಿಲ್ ನಾಟ್ ರೀಚ್ ದರ್ ಟ್ರೂ ಏಜ್. ಈಗ 80ರವರೆಗೆ ಬದುಕೋದು 70ರವರೆಗೆ ಬದುಕಬಹುದು, ಅಥವಾ 65ರವರೆಗೆ ಬದುಕಬಹುದು. ಸೊ ಬೋನ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಇಲ್ಲಿರೋ ಎಷ್ಟು ಜನರಿಗೆ ಮಂಡಿ ನೋವಿದೆ? ಆಲ್ಮೋಸ್ಟ್ ತುಂಬಾ ಜನರಿಗಿದೆ. ಈಗ ಏನ್ ಮಾಡ್ಬೋದು? ಈಗ ಮಂಡಿ ನೋವು ಅನ್ನೋದು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ನೋಡ್ತಾ ಇದೀವಿ ನಾವು. ಅಂದ್ರೆ ನೀವು ಇಫ್ ಯು ಥಿಂಕ್ ಓಕೆ, ಇವ್ರಿಗೆ ಒಂದು 55 ಆಯ್ತು ಅಂದ್ರೆ ಅಲ್ಲಿ ಮಂಡಿ ನೋವು ಬರ್ಲೇಬೇಕು ಅಂತ ಯಾಕೆ? ಐ ಮೀನ್ ಅಷ್ಟು ಕಾಣಿಸ್ಕೊಳತ್ತೆ ಅಲ್ಲ. ಏನ್ ಸಜೆಷನ್ ಕೊಡ್ತೀರಾ ಇವ್ರಿಗೆ? ರಾಂಗ್ ಪೋಸ್ಚರ್ ಅದು ಕೂಡ ಒಂದು ಕಾರಣ. ಅದು ಮಂಡಿ ನೋವು ಕಾರಣ ಆಗಿರೋದಕ್ಕೆ ಚಾನ್ಸ್ ಇಲ್ಲ, ಆದ್ರೆ ಬೆನ್ನೋವು ಕತ್ನೋಗೆ ವೆರಿ ಇಂಪಾರ್ಟೆಂಟ್ ಕಾರಣ. ಒಂದೇ ಪೊಸಿಷನ್ ಅಲ್ಲಿ ಮಲ್ಕೊಂಡು ಟಿವಿ ನೋಡೋದು. ಮೂರನೇದು, ಕೆಲವೊಂದು ಮಸಲ್ ಯೂಸ್ ಮಾಡದೇ ಇದ್ರೂ ಕೂಡ ದೇಹದ ನೋವು ಜಾಸ್ತಿ ಆಗುತ್ತೆ. ಕೂತ್ಕೊಂಡಿರೋ ಟೈಮ್ನಲ್ಲಿ ನಮ್ಮ ಬೆನ್ನೋವಿಗೆ ಮಾತ್ರ ಸ್ಟ್ರೈನ್ ಬೀಳುತ್ತೆ, ಮಿಕ್ಕಿದ ಮಸಲ್ ಯೂಸೇ ಮಾಡಲ್ಲ. ಅದಕ್ಕೆ ಆಪೋಸಿಟ್ ಒಂದು ಮಸಲ್ ಇರುತ್ತೆ. ಸೊ ವ್ಯಾಯಾಮ ಮಾಡೋದ್ರಿಂದ ಕೂಡ ನೋವು ಕಡಿಮೆ ಆಗುತ್ತೆ. ಸೊ ನೋವು ಬಂದ್ಬಿಡ್ತಲ್ಲ, ಇನ್ಮೇಲೆ ಏನು ವ್ಯಾಯಾಮ ಅನ್ನೋದಕ್ಕಿಂತ ಇದು ಒಂದು ಪಾಯಿಂಟ್ ವ್ಯಾಯಾಮ ಶುರು ಮಾಡೋದಕ್ಕೆ. ನಮ್ಮ ಚರ್ಮದ ಕಲರ್ ಏನ್ ಮಾಡುತ್ತೆ, ಸನ್ಲೈಟ್ ಅನ್ನು ರಿಫ್ಲೆಕ್ಟ್ ಮಾಡಿ ವಾಪಸ್ ಕಳಿಸುತ್ತೆ. ಅದನ್ನ ದೇಹದೊಳಗೆ ಹೋಗಿ ವೈಟಮಿನ್ ಡಿ ಉತ್ಪತ್ತಿ ಮಾಡೋದಕ್ಕೆ ಚಾನ್ಸ್ ಕೊಡಲ್ಲ. ಸೊ ನಮ್ಮ ಕಂಟ್ರಿನಲ್ಲೇ ನೋಡಿದ್ರೆ, ನಮ್ಮ ಕಂಟ್ರಿನಲ್ಲಿ ಬಿಸಿಲಿದೆ ಅಲ್ವಾ, ಆಸ್ ಕಂಪೇರ್ ಟು ಅದರ್ ಕಂಟ್ರೀಸ್, ಬಿಸಿಲೇ ಬೀಳ್ದಿರೋ ಕಂಟ್ರೀಸ್, ನಮ್ಮ ಕಂಟ್ರಿನಲ್ಲಿ ಕೂಡ 80-90% ಜನಗಳಿಗೆ ವೈಟಮಿನ್ ಡಿ ಕಮ್ಮಿ ಇದೆ. ಈ ವೈಟಮಿನ್ ಡಿ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಊಟದಲ್ಲಿರುವ ಕ್ಯಾಲ್ಸಿಯಂ ಅನ್ನು ದೇಹದ ಒಳಗಡೆ ತಗೊಂಡು ಬೋನ್ ನಲ್ಲಿ ಡೆಪಾಸಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವೈಟಮಿನ್ ಡಿ ಕಡಿಮೆ ಇದ್ದಾಗ ನಮ್ಮ ಬೋನ್ಸ್ ಎಲ್ಲ ನೋವಿನಲ್ಲಿ ನರಳುತ್ತೆ. ಓಕೆ ಡಾಕ್ಟರ್, ನಿಮ್ಮ ಆನ್ಸರ್ ಇಂದ ಒಂದು ಕ್ವಶನ್ ಲೀಡ್ ಮಾಡಬಹುದು. ಡ್ಯೂರಿಂಗ್ ವಾಟ್ ಟೈಮ್ ಬಿಸಿಲು ತಗೋಬೇಕಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಿಸಿಲಿಗೆ ಹೋಗಿ ಅಂದ್ರೆ ಯಾವ ಬಿಸಿಲಿಗೆ ಹೋಗ್ಬೇಕು? 10 ಗಂಟೆಯಿಂದ 3 ಗಂಟೆವರೆಗೂ ಅಟ್ಲೀಸ್ಟ್ 30 minutes to 45 minutes ಕೈ ಕತ್ತು ಎಕ್ಸ್ಪೋಸ್ ಆಗಿ. ಸೊ ಸೀರೆ ಉಟ್ಕೊಂಡು 10-3 ಗಂಟೆ ಟೈಮ್ ನಲ್ಲಿ ಒಂದು ರೌಂಡ್ ವಾಕಿಂಗ್ ಬಂದ್ರೆ ಕೆಲಸ ಬಂದ್ರೆ ಸುಮಾರು ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ. ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತ ಹೇಳಿದ್ರಲ್ಲ, ಬಿಸಿಲು ಬೈ ಚಾನ್ಸ್ ನಮಗೆ 10-3 ಆಚೆ ಹೋಗಿ ತಗೊಳಕ್ಕಾಗಲ್ಲ ಕೆಲ್ಸಕ್ಕೆ ಹೋಗೋರಂದ್ರೆ, ಬೇರೆ ಯಾವ ರೀತಿನಾರು ಅದನ್ನ ಸಪ್ಲಿಮೆಂಟ್ ಅದಕ್ಕೆ ಏನ್ ಮಾಡ್ತೀವಿ ನಾವು, ಸಾಮಾನ್ಯವಾಗಿ ಪೋಸ್ಟ್ ಮೆನೋಪಾಸಲ್ ಲೇಡೀಸ್ಗೆ ಅದು ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ, ಇಲ್ಲ ಕ್ಯಾಪ್ಸ್ಯೂಲ್ ಫಾರ್ಮ್ ಅಲ್ಲಿ ಬರುತ್ತೆ. ಇದನ್ನ ಮಂತ್ಲಿ ಒನ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. 60,000 ಇಂಟರ್ನ್ಯಾಷನಲ್ ಯೂನಿಟ್ ಸ್ಟ್ರೆಂತ್ ಅಲ್ಲಿ ಬರುತ್ತೆ. ಮಂತ್ಲಿ ಒನ್ಸ್ ತಗೊಳ್ಳೋದ್ರಿಂದ ಅದರಿಂದ ಟಾಕ್ಸಿಸಿಟಿ ಕೂಡ ಆಗೋದಿಲ್ಲ, ಮತ್ತೆ ಸಪ್ಲಿಮೆಂಟೇಷನ್ ಇಂದ ನಿಮ್ ವೈಟಮಿನ್ ಡಿ ಲೆವೆಲ್ ಮೇಂಟೈನ್ ಆಗುತ್ತೆ ಬಾಡಿಯಲ್ಲಿ. ಬಹಳ ಬೇಗ ಮುಟ್ಟು ನಿಂತ್ರೆ, ಬೇಗ ಒಂದು 40-42 ವರ್ಷ ಆ ಥರ ನಿಂತಾಗ ಕೈ ಜಾಯಿಂಟ್ ಪೈನು, ಶೋಲ್ಡರು ಮತ್ತು ಬೆನ್ನು ಎಲ್ಲ ಜಾಯಿಂಟ್ ಪೈನು ಭಾಳ ನೋವುತ್ತೆ. ಬೇಗ ಮುಟ್ಟು ನಿಂತರೆ ಈ ಥರ ನೋವು ಜಾಸ್ತಿ ಆಗಬಹುದಾ? ಮೆನೋಪಾಸ್ ಅಲ್ಲಿ 3 ಸ್ಟೇಜಸ್ ಇರುತ್ತೆ: ಪೆರಿಮೆನೋಪಾಸ್, ಮೆನೋಪಾಸ್, ಪೋಸ್ಟ್ ಮೆನೋಪಾಸ್ ಅಂತ. ಯೂಶಲಿ ಇಂಡಿಯನ್ ಲೇಡೀಸ್ ಅಲ್ಲಿ ಅಂದ್ರೆ ಆಗೋದು ಮೆನೋಪಾಸ್ ಇದು 46-47 ವರ್ಷಕ್ಕಾಗುತ್ತೆ. ಸಪೋಸ್ ಅದು 40 ವರ್ಷದ ಮುಂಚೆನೆ ಆಗೋಯ್ತು, ದೆನ್ ಏನಾಗುತ್ತೆ, ಈ ಹಾರ್ಮೋನ್ಸ್ ಈಸ್ಟ್ರೋಜನ್ ಇದೆಯಲ್ಲ, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಸಿಯಂ. ನಮ್ಮ ದೇಹದಿಂದ ಕ್ಯಾಲ್ಸಿಯಂ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕಂದ್ರೆ ಈಸ್ಟ್ರೋಜನ್ ಇರಬೇಕಾಗತ್ತೆ. ಅದು ಸ್ವಲ್ಪ ಬೇಗನೆ ಕಡಿಮೆ ಆಗೋಯ್ತು ಅಂದ್ರೆ ಅಬ್ಸಾರ್ಪ್ಷನ್ ಕೆಪಾಸಿಟಿನೂ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲಾನು ಸಿಂಪ್ಟಮ್ಸ್ ಏನಿದೆ ನಿಮಗೆ, ಅದು ಸ್ವಲ್ಪ ಬೇಗ ಬರುತ್ತೆ, ಆಮೇಲೆ ಅದ್ರ ತೀವ್ರತೆನೂ ಹೆಚ್ಚಾಗಿರುತ್ತೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರಿಗೆ ತುಂಬ ಬೇಗ ಋತುಬಂಧತೆ ಆಗಿದೆಯೋ ಅವರು ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಇಫ್ ರಿಕ್ವೈರ್ಡ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಗೆ ಹೋಗೋದು ಒಳ್ಳೇದು. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಇಸ್ ನಥಿಂಗ್ ಬಟ್ ಈಸ್ಟ್ರೋಜನ್ ತಗೊಳ್ಳೋದು. ಅಂದ್ರೆ ಅದನ್ನ ಮತ್ತೆ HRT ಅಂತ ತಕ್ಷಣ ಮತ್ತೆ ಅದರಲ್ಲಿ ತುಂಬಾ ಎಲ್ಲರಿಗೆ ಭಯ ಇರುತ್ತೆ, ಬಟ್ ಅದು ಈಸ್ಟ್ರೋಜನ್ ಟ್ಯಾಬ್ಲೆಟ್ ಅನ್ನ ತಗೊಳ್ಳೋದು. ಬಟ್ ಏನಂತಂದ್ರೆ ಎಲ್ಲರೂ ತಗೋಬೇಕು ಅಂತಿಲ್ಲ. ಅದು ಸ್ಪೆಸಿಫಿಕ್ ಆಗಿ ಯಾರಿಗೆ ತುಂಬಾ ಸಿಂಪ್ಟಮ್ಸ್ ಇರುತ್ತೋ, ತುಂಬಾ ಪ್ರಾಬ್ಲಮ್ಸ್ ಇರುತ್ತೋ, ಯಾರಿಗೆ ಪ್ರಿಸ್ಕ್ರೈಬ್ ಮಾಡ್ತೀವೋ ದೋಸ್ ಅದು ತಗೊಳ್ಳೋದು ಒಳ್ಳೇದು. ಎಸ್, ಮುಂದಿನ ಪ್ರಶ್ನೆ ಕೇಳ್ತೀರಾ? ನಂಗೆ 2.5 years ನಮ್ಮ ಅಮ್ಮ ಇಲ್ಲ, ಆವಾಗ್ಲಿಂದನೇ ನಂಗೆ ಒಂಟಿತನನೇ ಇದೆ. ಬಟ್ ಮ್ಯಾರೇಜ್ ಆದಮೇಲೂ ನನ್ಗೆ ಯಾರೋ ಬೆಳೆಸಿ ಎಲ್ಲ ಮಾಡಿದ್ದು. ಪ್ರೀತಿ ವಿಶ್ವಾಸ ಏನು ಗೊತ್ತಿಲ್ಲ ನನಗೆ. ಇವಾಗ ಪ್ರೀತಿ ವಿಶ್ವಾಸ ಅನ್ನೋದು ಇಲ್ಲ. ಬಟ್ ನಾನು ಎಲ್ಲರಿಗೂ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಬಟ್ ಕೆಟ್ಟವಳು ಅಂತ ಅನ್ನಿಸ್ಕೊಳ್ತೀನಿ. ನಂಗೆ ತುಂಬ ಇದಾಗ್ಬಿಟ್ಟು
ತುಂಬಾ ದುಃಖ ಆಗುತ್ತೆ. ದುಃಖ ಆದಾಗ, ಬೇಜಾರಾದಾಗ ನಾನು ಯಾರ ಹತ್ರನೂ ಮಾತಾಡಲ್ಲ, ಜಗಳ ನಾವೇನು ಮಾತಾಡ್ತೀವೋ ಅಂತ. ಅದಕ್ಕೆ ನಂಗೆ ಇರೋಕ್ಕೆ ಇಷ್ಟ ಇಲ್ಲ, ಸಾಯ್ಬೇಕು ಅಂತ ತುಂಬ ವಾಕಿಂಗ್ ಮಾಡು ಅಂತಾರೆ ಡಾಕ್ಟ್ರು. ವಾಕಿಂಗ್ ಮಾಡದಿದ್ರೆ ನಾನು ಬೇಗ ಸತ್ತೋಗ್ಬೋದು, ಮೆಡಿಸನ್ ತೊಗೊಳ್ದಿದ್ರೆ ನಾನು ಬೇಗ ಸತ್ತೋಗ್ಬೋದು, ತಿಂದಿದ್ರೆ ಬೇಗ ಸತ್ತೋಗ್ಬೋದು ಅನ್ನೋದು ನಂಗೆ ಮೆಂಟಲಿಗೆ ಬಂದ್ಬಿಟ್ಟಿದೆ ಅದು. ಅದಕ್ಕೆ ನಾನು ಅದೇನೂ ಮಾಡ್ದಿಲ್ಲ, ನಾನು ಬೇಗ ಸತ್ತೋಗ್ಬೇಕು ಅನ್ನೋ ಒಂದು ಫೀಲಿಂಗ್ ಬಂದಿದೆ ನನಗೆ. ಅದಕ್ಕೆ ನನಗೆ ಯಾರು ಬೇಡ, ಏನು ಬೇಡ ಅಂತ ಒಂದು. ಓಕೆ ಅಮ್ಮ. ಡಾಕ್ಟರ್ ನಿರ್ಮಲಾ, ಐ ಥಿಂಕ್ ಅವ್ರಿಗೆ ಡಿಪ್ರೆಷನ್ ಆಗಿದೆ. ಸೊ ಈ ತರ ಅದು ಸಾಯ್ಬೇಕು ಅನ್ನೋ ಟೆಂಡೆನ್ಸಿ ಇರೋದ್ರಿಂದ ಅವ್ರಿಗೆ ಸೈಕ್ಯಾಟ್ರಿಕ್ ಕನ್ಸಲ್ಟೇಷನ್ ಅತ್ಯಗತ್ಯ. ಅಂಡ್ ಅದರಿಂದ ಅವ್ರಿಗೆ ಡೆಫಿನೆಟ್ಲಿ ಗುಣ ಕಾಣುತ್ತೆ. ಈ ಭಾವನೆಗಳು ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ, ಅಂದರೆ ಶುರುವಿನ ಟೈಮಲ್ಲಿ ನಾವು ಗೈನಕಾಲಜಿಸ್ಟ್ ಹಾಕ್ಕೊಂಡು ಅವ್ರಿಗೆ ಸಮಾಧಾನ ಹೇಳ್ಬೋದು, ನಿಮ್ಮ ಗೆಳತಿಯರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ಅದರಿಂದ ಸಾಂತ್ವನ ಸಿಗ್ಬೋದು. ಸೊ ಬಟ್ ಏನು ಅಂದರೆ ಇದು ಅತಿರೇಕಕ್ಕೆ ಹೋದಾಗ, ಈಗ ಸೂಸೈಡಲ್ ಟೆಂಡೆನ್ಸಿವರೆಗೂ ಹೋದಾಗ ಡೆಫಿನೆಟ್ಲಿ ಸೈಕ್ಯಾಟ್ರಿಕ್ ಕನ್ಸಲ್ಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆಂದರೆ ಇದನ್ನು ಮೆಡಿಸಿನ್ ಮೂಲಕ ಅವರು ಗುಣಪಡಿಸ್ತಾರೆ, ಬರೀ ಕೌನ್ಸಿಲಿಂಗೇ ಸಾಕಾಗೋದಿಲ್ಲ ಇದಕ್ಕೆ. ಸೊ ಅದಕ್ಕೆ ಮೆಡಿಕೇಶನ್ ಕೊಟ್ಟು ಅದನ್ನು ಗುಣಪಡಿಸ್ತಾರೆ. ಖಂಡಿತ ಅದರಲ್ಲಿ ಗುಣ ಆಗತ್ತೆ. ಉದಾಸೀನ ಭಾವನೆಗಳಿಂದ ನೀವು ಹೊರಗೆ ಬರಬಹುದು. ಜೀವನ ತುಂಬಾ ವಿಶಾಲವಾಗಿದೆ, ಚೆನ್ನಾಗಿದೆ, ನನಗೂ ಒಂದು ಆರೋಗ್ಯ ಇದೆ, ನನಗೂ ಒಂದು ಬದುಕಿದೆ ಅನ್ನೋದು ನಿಮ್ಮ ಮಾನಸಿಕ ಸ್ಥಿತಿನ ನೀವು ಸರಿ ಮಾಡ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ನೀವು ತಜ್ಞರ ಸಲಹೆಯನ್ನ ಪಡಿಲೇಬೇಕು. ಓಕೆ, ಈ ತರ ಒಳಗಡೆನೆ ಇಟ್ಕೊಂಡು ಒದ್ದಾಡಬೇಡಿ. ನಿಮ್ಮಲ್ಲಿ ಯಾರಿಗೇ ಬರ್ಲಿ ಈ ಫೀಲಿಂಗ್ಸ್, ಒಳಗೆ ಇಟ್ಕೊಂಡು ಒದ್ದಾಡಬೇಡಿ. ಕಮ್ ಔಟ್, ಓಪನ್ಲಿ ಅದನ್ನ ಡಿಸ್ಕಸ್ ಮಾಡಿ. ಮನೇಲಿ ಸಿಕ್ಲಿಲ್ಲ ಉತ್ತರ, ನನ್ನ ಸಮಸ್ಯೆಗಳನ್ನ ನಾನು ಹೇಳ್ಕೊತೀನಿ, ಡಾಕ್ಟರ್ ಹತ್ರ ಕೊಡಿ ಪ್ರಾಮಿಸ್. ಮೈಕಲ್ಲ, ಪ್ರಾಮಿಸ್ ಕೊಡಿ, ಡಾಕ್ಟರ್ ಹತ್ರ ಹೋಗಿದೆ, ಹೋದ್ರೆ ಇಲ್ಲ ಹೋಗ್ತೀನಿ ಅಂತ ಹೇಳಿ. ಫಸ್ಟ್ ಹೇಳಿ, ಹೋಗ್ ಬರ್ತೀನಿ ಡಾಕ್ಟರ್ ಹತ್ರ, ಹೋಗ್ತೀನಿ ಅಲ್ಲ, ಹೋಗ್ ಬರ್ತೀನಿ. ಒಂದ್ಸಲ ಡಾಕ್ಟರ್ ಹತ್ರ ಹೋಗ್ ಬನ್ನಿ, ಆಮೇಲೆ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಮಂಡಿ ನೋವು ಮತ್ತು ಬೆನ್ನು ನೋವು ಮತ್ತು ನಮ್ಮ ಭುಜಗಳಲ್ಲಿ ಬರೋ ನೋವು, ಇಂಥ ಅನೇಕ ನೋವುಗಳಿಗೆ ಒಂದು ಸಿಂಪಲ್ ಸೊಲ್ಯೂಷನ್ ಬಟ್ ಬ್ಯೂಟಿಫುಲ್ ಸೊಲ್ಯೂಷನ್ ಕೊಟ್ಟರು ಅದನ್ನ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತಿದ್ದೀನಿ. ಇದ್ರ ಜೊತೆ ವೈಯಕ್ತಿಕವಾಗಿ ನಿಮ್ಮಲ್ಲಿ ಸಮಸ್ಯೆಗಳಿರಬಹುದು, ಅದನ್ನ ಮತ್ತೊಮ್ಮೆ ಕೇಳಿ. ಈಗ ಹೇಗೆ ಸಣ್ಣ ಮಕ್ಕಳು ಈ ಪ್ರಾಯದಲ್ಲಿ ಅವರಿಗೆ ಪೀರಿಯಡ್ಸ್ ಆಗಬೇಕು ಅನ್ನೋದು, ಮೆಚೂರ್ ಆಗಬೇಕು ಅನ್ನೋದು ಒಂದು ಏಜ್ ಇದೆ, ಹಾಗೆ ಮೆನೋಪಾಸ್ಗೂ ಹಾಗೆ ಇದೆಯಾ? ಯಾಕೆಂದ್ರೆ ಇವಾಗ ಮಾತಾಡುವಾಗ 43-45 ಬಂತು. ಸೊ ಇದು ನಮಗೂ ಕೂಡ ಹಂಗೆ ಏಜ್ 50 years ಹಂಗೆಲ್ಲ ಇದೆ. ಯಾಕೆಂದ್ರೆ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಇನ್ನೊಂದೇನೋ ಕತೆ ಕಟ್ಟೋದು, ಭಯಗಳಾಗೋದು ಎಲ್ಲ ಆಗುತ್ತೆ. ಸೊ ಅದಕ್ಕೇನಾದ್ರೂ ಏಜ್ ಇದೆಯಾ? 40ರಿಂದ 55ನೇ ವಯಸ್ಸನ್ನ ನೀವು ನಾರ್ಮಲ್ ಅಂತ ತಗೋಬಹುದು ವೈಡ್ ರೇಂಜ್ ಅಲ್ಲಿ. ಬಟ್ ನಮ್ಮ ಇಂಡಿಯನ್ಸಿಗೆ 46-47 ಇಸ್ ಆವರೇಜ್ ಏಜ್. ನೀವು ವರ್ಲ್ಡ್ ವೈಡ್ ಸ್ಟ್ಯಾಟಿಸ್ಟಿಕ್ ತಗೊಂಡ್ರೆ 52 ಇಸ್ ದ ಆವರೇಜ್ ಏಜ್. ಬಟ್ 55 ಮೇಲ್ ಆಗೋದು ಒಳ್ಳೇದಲ್ಲ, 40 ಒಳಗಡೆ ನಿಲ್ಲೋದು ಒಳ್ಳೇದಲ್ಲ. ಹಾಗಾದ್ರೆ ಎಷ್ಟೋ ಉದಾಹರಣೆಗಳಿದೆಯಲ್ವಾ, ಈಗ ಆಫ್ಟರ್ 60 years ಕೂಡ ಡೆಲಿವರಿ ಆದವರು, ಅದೆಲ್ಲ ಹೇಗೆ? ಚಂದ್ರಿಕಾ ಮೇಡಮ್ ಹೇಳ್ತಾರೆ. ಆಫ್ಟರ್ 60 years ಎಷ್ಟೊಂದ್ ಸತಿ ಋತುಬಂಧ ಆದ್ಮೇಲೆ ಆಗಿರುತ್ತೆ. ಅದು ಮೆನಿಯ ಟೈಮ್ಸ್ ಡೋನರ್ ಎಗ್ ತಗೊಂಡ್ಬಿಟ್ಟು ಬೇರೆಯವರಿಂದ ಬಾಡಿಗೆ ಅಂಡಾಣು ತಗೊಂಡು ಆ ತರ ಆಗಿರುತ್ತೆ. ಅವ್ರದೇ ಅಂಡಾಣುವಿಂದ ಈಗ ಹೆಂಗಾಗುತ್ತೆ ಅಂದ್ರೆ, ಈಗ ಮೆನೋಪಾಸ್ ಸಪೋಸ್ 45 years ಆಯ್ತು ಅಂತಂದ್ರೆ ಅದು ಅಂಡಾಣು ಉತ್ಪತ್ತಿ, ಕ್ವಾಲಿಟಿ, ನಂಬರು ಎಲ್ಲನೂ ಒಂದು 10 ವರ್ಷದ ಮುಂಚೆ, 7ರಿಂದ 10 ವರ್ಷದ ಮುಂಚೆನೆ ಕಡಿಮೆ ಆಗುತ್ತೆ. ಸೊ ಫರ್ಟಿಲಿಟಿ ಅಂತ ಹೇಳ್ತೀವಿ, ಆ ಫರ್ಟಿಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಫಸ್ಟ್ ಫರ್ಟಿಲಿಟಿ ಹೋಗುತ್ತೆ, ಅದಾದ್ಮೇಲೆ ಮೆನೋಪಾಸ್ ಆಗೋದು, ಅಂದ್ರೆ ಮೆನ್ಸ್ಟ್ರಲ್ ಸೈಕಲ್ಸ್ ಕಡಿಮೆ ಆಗುತ್ತೆ. ಸೊ 40-45 ಮೇಲೆ ಪ್ರೆಗ್ನೆಂಟ್ ಆಗೋರೆಲ್ಲ ಅವ್ರ ಅಂಡಾಣು ಯೂಸ್ ಮಾಡ್ಕೊಂಡೇ ಆಗಿದ್ದಾರೆ ಅಂತಿಲ್ಲ. ಅಂಡಾಣು ಬೇರೆಯವರಿಂದ ಯೂಸ್ ಮಾಡ್ಕೋಬಹುದು, ಈವನ್ ಗರ್ಭಕೋಶ ಕೂಡ ಬೇರೆಯವ್ರದ್ದು ಯೂಸ್ ಮಾಡ್ಕೋಬಹುದು. ಸರೋಗೆಸಿ ಅಂತ. ಸರೋಗೆಸಿ, ಎಸ್. ಸಾಮಾನ್ಯವಾಗಿ ಹೆಂಗಸರು 40-45 ವಯಸ್ಸಾದ್ಮೇಲೆ ಎಲ್ಲರೂ ದಪ್ಪಗಾಗ್ತಾರೆ ಸಾಮಾನ್ಯವಾಗಿ. ಅದಕ್ಕೆ ಒಂದು ಕಾರಣ ಏನು, ಅದನ್ನ ಕಂಟ್ರೋಲ್ ಇಟ್ಕೊಂಡು ನಾರ್ಮಲ್ ಆಗಿ ಇಟ್ಕೊಳ್ಳೋಕೆ ವಾಕಿಂಗ್ ಹೇಳ್ತಾರೆ. ಕರೆಕ್ಟು, ವಾಕಿಂಗ್ ಮಾಡಿದ್ರೂ ಒಂದೊಂದ್ಸರಿ ಎಷ್ಟೋ ಸರಿ ದಪ್ಪ ಇರ್ತೀವಿ ನಾವು. ನಾನು ತುಂಬ ಸಣ್ಣಗಿದ್ದೆ, ಇವಾಗ ಇಷ್ಟು ದಪ್ಪ ಆಗಿದ್ದೀನಲ್ಲ, ಅದಕ್ಕೆ ಇದನ್ನು ಯಾವ ರೀತಿ ಇವನ್ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ, ಡೈಲಿ 1 hour ಮಾಡ್ತಾ ಇದ್ದೀನಿ. ಅದಕ್ಕೆ ಯಾತಕ್ಕೆ ನಾವು ದಪ್ಪ ಆಗ್ತೀವಿ ಹೆಂಗಸರು? ಋತುಬಂಧದಲ್ಲಿ ಒಂದು ಚೂರ್ ಹಾರ್ಮೋನ್ ಪರಿವರ್ತನೆಯಿಂದ ವೆಯ್ಟ್ ಗೇನ್ ಆಗ್ಬೋದು, ಆದ್ರೆ ಹೆಚ್ಚಿನ ಅಂಶ ಬರೀ ಹಾರ್ಮೋನ್ ವ್ಯತ್ಯಾಸಗಳಿಂದ ಮಾತ್ರ ವೆಯ್ಟ್ ಗೇನ್ ಅಂತ ಹೇಳೋದಿಕ್ ಆಗೋದಿಲ್ಲ. ಇವಾಗ ನೈಸರ್ಗಿಕವಾಗಿ ನ್ಯಾಚುರಲಿ ಎಲ್ಲರೂ ದಪ್ಪ ಆಗ್ತಾ ಹೋಗ್ತಾ ಇದೀವಿ. ಸೊ ಹಾರ್ಮೋನ್ ತೊಂದರೆ ಪ್ರಾಬಬ್ಲಿ 2ರಿಂದ 4 ಕಿಲೋ, ಬಟ್ ಮಿಕ್ಕಿದ್ದೆಲ್ಲ ನಮ್ ಪ್ರತಿದಿನದ ಜೀವನ ಶೈಲಿ ಹೇಗೆ ಬದಲಾಗ್ತಾ ಇದೆಯೋ ಅದರಿಂದ. ಈಗ ನಾವು ಎಲ್ಲರೂ ಸ್ವಲ್ಪ ಎನರ್ಜಿ ಡೆನ್ಸ್ ಊಟ ಜಾಸ್ತಿ ತಿಂತಾ ಇದೀವಿ, ಅದೇ ಅಮೌಂಟ್ ಊಟ ತಿಂದ್ರು ಅದ್ರಲ್ಲಿ ಕ್ಯಾಲರೀಸ್ ಹೆಚ್ಚು. ಸೊ ಮೋಸ್ಟ್ಲಿ ದಪ್ಪ ಆಗ್ತಿರೋ ಕಾರಣ ಅದಷ್ಟೇ. ಮೆನೋಪಾಸ್ ಟೈಮ್ನಲ್ಲಿ ಸುಮಾರು ಜನಕ್ಕೆ ಯೂಟ್ರಸ್ ತೆಗಿತಾರೆ.
ಅದು ಯೂಟ್ರಸ್ ತೆಗಿಯೋದ್ರಿಂದ ಏನೇನು ಅನಾನುಕೂಲ? ಮೆನೋಪಾಸ್ ಟೈಮಲ್ಲಿ ತುಂಬ ಹೆವಿ ಬ್ಲೀಡಿಂಗ್ ಆದರೆ ನಾವು ಅವ್ರಿಗೆ ಪರೀಕ್ಷೆ ಮಾಡಿ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ನಾವು ಯೂಟ್ರಸ್ ಒಳಗಡೆ ಥಿಕ್ನೆಸ್ ನೋಡ್ತೀವಿ, ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ. ಅದೇನಾದ್ರು ಹೆಚ್ಚಿಗೆ ಇದ್ದರೆ ಅದನ್ನೊಂದು ಬಯಾಪ್ಸಿ ಅಂತ ತೆಗಿತೀವಿ ನಾವು. ತೆಗೆದು ಅದರಲ್ಲಿ ಏನಾದರೂ ಅದು ಕ್ಯಾನ್ಸರ್ಗೆ ತಿರುಗೋ ಸೂಚನೆ ಇದೆ ಅಂದರೆ ಅಂಥವ್ರಿಗೆ ಗರ್ಭಕೋಶ ತೆಗೆಯೋ ಸಂದರ್ಭ ಬರ್ಬೋದು. ಸೊ ಯೂಟ್ರಸ್ ತೆಗೆದ್ರೆ ಬೇರೆ ಏನೂ ಪ್ರಾಬ್ಲಮ್ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಏನಂದ್ರೆ ಸೈಕಲಾಜಿಕಲಿ ಪೇಷಂಟು ಯೂಟ್ರಸ್ ರಿಮೂವಲ್ ಆಪರೇಷನ್ ಆದಮೇಲೆ ಫುಲ್ ಬೆಡ್ ರೆಸ್ಟಲ್ಲಿ ಇರ್ತಾರೆ, 3 ತಿಂಗಳು 6 ತಿಂಗಳು ಬೆಡ್ ರೆಸ್ಟಲ್ಲಿ ಹೆಚ್ಚಿಗೆ ತಿಂದು ಮೈ ತೂಕ ತೋರ ಆಗ್ತಾರೆ. ಮತ್ತೆ ಅವ್ರಿಗೆ ಅಲ್ಲಿ ನೋವು ಇಲ್ಲಿ ನೋವು ಗಂಟು ನೋವು ಅವ್ರು ಹೇಳಿದ ಹಾಗೆ ಎಕ್ಸಸೈಸ್ ಇಲ್ಲ, ಸ್ಟ್ರೆಚಿಂಗ್ ಇಲ್ಲ ಹೇಳಿದ್ರೆ ಎಲ್ಲ ಗಂಟು ನೋವು ಎಲ್ಲ ಬಂದು ಅದರಿಂದ ಅನಾನುಕೂಲ ಆಗುತ್ತೆ ಹೊರತು ಯೂಟ್ರಸ್ ತೆಗಿಯೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಓಕೆ. ಇಲ್ಲಾದ್ರೂ ಆಚೆ ಹೋದಾಗ ಮಾಡಿದಾಗ ಒಂದು 2-3 ಅವರ್ಸು ಯೂರಿನ್ ಪಾಸ್ ಮಾಡದೆ ಕಂಟ್ರೋಲ್ ಮಾಡಿಕೊಂಡ್ರೆ ಆಮೇಲೆ ತಕ್ಷಣ ಯೂರಿನ್ ಪಾಸ್ ಆಗೋದೇ ಇಲ್ಲ. ತೀರಾ 10 ನಿಮಿಷ 1/4 ಗಂಟೆ ಆ ಥರ ಇದು ಮಾಡಬೇಕಾಗತ್ತೆ. ತುಂಬಾ ಪ್ರೆಷರ್ ಹಾಕಿ ಇದು ಮಾಡಬೇಕಾಗತ್ತೆ. ಒಂದು ಪ್ರೆಷರ್ ಹಾಕಿ ಮಾಡ್ಬೇಕು ಅನ್ನುವಂಥದ್ದು. ಇನ್ನೊಂದು ಬಹುಶಃ ಕೆಲವರು ಅನುಭವಿಸಿರ್ಬಹುದು, ಇಮಿಡಿಯೇಟ್ಲಿ ಕಂಟ್ರೋಲೇ ಮಾಡ್ಕೊಳಕ್ಕಾಗದೆ ಇಮಿಡಿಯೇಟ್ಲಿ ಬಂದ್ಬಿಡೋದು ಮೂತ್ರ. ಸೊ ಇದಕ್ಕೆ ಏನು ಆನ್ಸರ್ ಕೊಡ್ಬೋದು? ಮೆನೋಪಾಸ್ ಆದಮೇಲೆ ಮೂತ್ರ ವಿಸರ್ಜನೆಯಲ್ಲಿ 3 ಥರ ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಅರ್ಜೆನ್ಸಿ, ಸೊ ತಡ್ಕೊಳಕ್ಕಾಗಲ್ಲ. ಇವಾಗ ಬಾತ್ರೂಮ್ ಹೋಗಕ್ ಮುಂಚೆನೆ ಎಷ್ಟೋ ಜನ ಮಾಡ್ಕೊಂಡವ್ರು ಇದ್ದಾರೆ, ಆಯ್ತಾ? ಸೊ ಹಂಗಾಗಿ ಆ ಭಯ ಇರುತ್ತೆ ಹೊರಗಡೆ ಹೋಗ್ಲಿಕ್ಕೆ, ಏನಾದ್ರೂ ಆ ಥರ ಅರ್ಜೆಂಟ್ ಆಗ್ಬಿಟ್ರೆ ಅನ್ನೋ ಒಂದು ಭಯ. ಇನ್ನೊಂದು ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತೀವಿ. ನೀವು ಕೆಮ್ಮದಾಗ, ನಕ್ಕುವಾಗ, ಸೀನುವಾಗ ಲೀಕ್ ಆಗತ್ತೆ ಸ್ವಲ್ಪ, ಆಯ್ತಾ? ಸೊ ಇವೆರಡು ಡಿಫ್ರೆಂಟ್ ಪ್ರಾಬ್ಲಮ್ಸ್. ಸೊ ಎರಡಕ್ಕೂ ಮದ್ದು ಒಂದೇ ಅಲ್ಲ. ಸೊ ಎರಡನ್ನೂ ನಾವು ಕರೆಕ್ಟಾಗಿ ಕೂಲಂಕುಷವಾಗಿ ಹಿಸ್ಟ್ರಿ ತಗೊಂಡು ನೋಡಬೇಕು ಯಾವ ಪ್ರಾಬ್ಲಮ್ ಇದೆ ಅಂತ. ಬಟ್ ಮೆನೋಪಾಸಲ್ಲಿ ಎರಡೂ ಆಗೋ ಸಾಧ್ಯತೆಗಳಿದೆ. ಈಸ್ಟ್ರೋಜನ್ ಕಡಿಮೆ ಆಗುವಾಗ ಎರಡೂ ಪ್ರಾಬ್ಲಮ್ಸ್ ಆಗ್ಬೋದು. ಬಟ್ ಏನಿದೆ, ನಮ್ಮ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋದ್ರೆ ಸರ್ಜರಿ ಮಾಡಿಬಿಡ್ತಾರೆ. ಇನ್ನೊಂದು ಸಂಕೋಚ, ಹೆಂಗೆ ಹೋಗಿ ಹೇಳ್ಕೊಳ್ಳೋದು ನನಗೆ ಮೂತ್ರ ಪ್ರಾಬ್ಲಮ್ ಇದೆ ಅಂತ ಒಂದು ಇದು ಇನ್ಹಿಬಿಷನ್ ಇದೆ ನಿಮ್ಗಳಿಗೆ. ಅದೊಂದು ಹೋಗ್ಲಾಡಿಸ್ಬೇಕು. ಬಿಕಾಸ್ ಈ ಮೂತ್ರ ವಿಸರ್ಜನೆ ಪ್ರಾಬ್ಲಮ್ನ ಮೋಸ್ಟ್ ಆಫ್ ದ ಟೈಮ್ ನಾವು ಬರೀ ಎಕ್ಸಸೈಸ್ ಮೂಲಕ ಗುಣಪಡಿಸ್ತೀವಿ. ಓಕೆ, ಸೊ ಹಾಗಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ ಕೆಳಗಡೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅಂತ ಕರಿತೀವಿ, ಆ ಎಕ್ಸಸೈಸ್ ಮಾಡ್ಕೊಳ್ಳೋದ್ರಿಂದ, ಮತ್ತೆ ಈಗ ಹೇಗೆ ನಾವು ಟ್ರೈನಿಂಗ್, ಬ್ಲಾಡರ್ ಟ್ರೈನಿಂಗ್ ಅಂತೀವಿ, ಈಗ ಹೆಂಗೆ ಒಂದು ನಾಯಿ ಮರಿನ ನಾವು ಟ್ರೈನ್ ಮಾಡೋಕ್ಕಾಗಲ್ವಾ, ಅದೇ ಥರ ನಾವು ಬ್ಲಾಡರ್ನ ಟೈಮ್ಲಿ ಯೂರಿನ್ ಪಾಸ್ ಮಾಡೋದ್ರಿಂದ ಟ್ರೈನ್ ಮಾಡ್ಬೋದು. ಈ ಎರಡು ಬಹಳ ಬಹಳ ಸುಲಭವಾದ ಮೆಥಡ್, ಏನು ಮೆಡಿಕೇಶನ್ ಇಲ್ಲದೆ ಗುಣಪಡಿಸ್ಕೊಳ್ಳುವಂತ ಮೆಥಡ್. ನೀವು ಆ ಎಕ್ಸಸೈಸ್ ಏನಿದೆ ಅದನ್ನ ತೋರ್ಸಕ್ ಸಾಧ್ಯ ಇಲ್ಲ, ಬಟ್ ಅದನ್ನ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು, ಹೇಗೆ ಮಾಡಬೇಕು ನೀವು ಕಲ್ತ್ಕೋಬಹುದು ಆಮೇಲೆ. ಎಸ್, ಈಗ ನೀವೆಲ್ಲೋ ಹೋಗ್ತಿರ್ತೀರಾ, ಸಡನ್ ಆಗಿ ಯೂರಿನ್ ಅರ್ಜೆಂಟ್ ಆಗುತ್ತೆ, ಏನ್ ಮಾಡ್ತೀರಾ? ಯು ವಿಲ್ ಹೋಲ್ಡ್ ಇಟ್ ಅಲ್ವಾ, ಗಟ್ಟಿಯಾಗಿ ಹಿಡ್ಕೊಳ್ತೀರಾ. ಸೊ ಆ ಪೋರ್ಷನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಒಂದು 5 ಸೆಕೆಂಡ್ಸ್, 1 2 3 4 5 ಅಷ್ಟೇ. ಆಮೇಲೆ ಮತ್ತೆ ರಿಲ್ಯಾಕ್ಸ್ ಮಾಡಬೇಕು, ಒಂದು 30 ಸೆಕೆಂಡ್ಸ್ ರಿಲ್ಯಾಕ್ಸ್, ಅಗೇನ್ 1 2 3 4 5. ಸೊ ಇದನ್ನ ಒಂದು 25 ಟೈಮ್ಸ್ ಮಾಡಬೇಕು ಪರ್ ಡೇ. ಪ್ರತಿದಿನ ಮಾಡಬೇಕು, ತಪ್ಪದೆ. ನನಗೆ ಪೀರಿಯಡ್ಸ್ ಅದು ತುಂಬಾ ಬ್ಯಾಡ್ ಸ್ಮೆಲ್ ಬರುತ್ತೆ 3 months ಇಂದ. ಡಾಕ್ಟರ್ ಹತ್ರ ಕೇಳಿದ್ಕೆ ಮೆನೋಪಾಸ್ ಟೈಮು ಅಂತ ಹೇಳಿದ್ರು. ಮತ್ತೆ ಬಣ್ಣನೂ ಚೇಂಜ್ ಆಗಿದೆ, ಬ್ಲಡ್ ರೆಡ್ ಇಲ್ಲ, ಕಾಫಿ ಬ್ರೌನ್ ಕಲರ್ ಬರುತ್ತೆ. ನಿಮಗೆ ಪೀರಿಯಡ್ ಬ್ಲೀಡಿಂಗ್ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂದರೆ ಹೆಚ್ಚಿನ ಅಂಶ ಏನೋ ಒಂದು ಇನ್ಫೆಕ್ಷನ್ ಇರ್ಬೋದು ಒಳಗಡೆ. ಅದರಿಂದ ನೀವು ಗೈನಕಾಲಜಿಸ್ಟ್ ಹತ್ರ ಬಂದು ಪರೀಕ್ಷೆ ಮಾಡಿಸ್ಕೊಂಡ್ರೆ ನಾವು ಎಕ್ಸಾಮಿನೇಷನ್ ಮಾಡಿ ಏನಾದರೂ ಇನ್ಫೆಕ್ಷನ್ ಇದ್ರೇ ಆ ಥರ ವಾಸನೆ ಬರುತ್ತೆ. ಏನಾದರೂ ಫಂಗಲ್ ಇನ್ಫೆಕ್ಷನ್ನು ಅಥವಾ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಆ ಥರ ಏನಾದ್ರು ಇನ್ಫೆಕ್ಷನ್ ಇರ್ಬೋದು. ಸೊ ಅದನ್ನು ನಾವು ಪರೀಕ್ಷೆ ಮಾಡಿ ಆ್ಯಂಟಿಬಯೋಟಿಕ್ ಕೊಟ್ಟರೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಮತ್ತು ಆ ಕಲರ್ ಚೇಂಜ್ ಆಗಿರೋದು ಅದು ಹಾರ್ಮೋನಲ್ ಚೇಂಜಸ್ಸಿಂದನೂ ಇರ್ಬೋದು. ಆದರೂ ಅದಕ್ಕೊಂದು ಸ್ಕ್ಯಾನಿಂಗ್ ಪರೀಕ್ಷೆ ಮಾಡಿ ಒಳಗಡೆ ಬೇರೆ ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತ ನೋಡಿ ಮತ್ತು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಎಸ್, ಇದು ವೈಟ್ ಡಿಸ್ಚಾರ್ಜಸ್ ಹೋಗುತ್ತೆ, ಅದಕ್ಕೂ ಈ ಮೆನೋಪಾಸ್ಗೂ ಏನಾದ್ರು ಸಂಬಂಧಗಳು ಉಂಟಾ? ವೈಟ್ ಡಿಸ್ಚಾರ್ಜು ಹಲವಾರು ಕಾರಣಗಳಿಂದ ಇರ್ಬೋದು. ಫಸ್ಟು ಮೇನ್ ಇನ್ಫೆಕ್ಷನ್ನು. ಈಗ ಏನಾಗುತ್ತೆ ಮೆನೋಪಾಸಲ್ಲಿ ಈಸ್ಟ್ರೋಜನ್ ರಿಸೆಪ್ಟರ್ಸ್, ನಾನು ಆಗಲೇ ಹೇಳ್ದಂಗೆ ಅದೆಲ್ಲನೂ ಕಡಿಮೆ ಆಗುತ್ತೆ, ಈಸ್ಟ್ರೋಜನ್ ಕಡಿಮೆ ಆಗುತ್ತೆ ಬಾಡಿಲಿ. ಸೊ ರೆಸಿಸ್ಟೆನ್ಸ್ ಆಫ್ ದಿ ಟಿಶ್ಯೂಸ್ ಅಂತ ಹೇಳ್ತೀವಿ, ಅಂದರೆ ಅದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಹಾಗಾಗಿ ಇನ್ಫೆಕ್ಷನ್ ಬೇಗ ಆಗುತ್ತೆ. ಅದರಿಂದ ಅದನ್ನು ತೋರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಸ್ಮೆಲ್ ಬರುತ್ತೆ, ಇಚ್ಚಿಂಗ್ ಆಗುತ್ತೆ, ತುರ್ಕೆ ಆಗ್ಬೋದು. ಅದೆಲ್ಲ ಆದಾಗ ತೋರಿಸ್ಕೊಂಡು ಅದಕ್ಕೆ ಪರಿಹಾರ ಕಂಡ್ಕೋಬೇಕು. ಫುಡ್ ಹ್ಯಾಬಿಟ್ಸ್ ಏನಾದರೂ ನಾವು ಚೇಂಜಸ್ ಮಾಡ್ಕೋಬೇಕಾ, ಹೇಗೆ? ಡೈರಿ ಪ್ರಾಡಕ್ಟ್ಸ್ ಚೆನ್ನಾಗಿ ತಗೋಬೇಕು, ಅಂದರೆ ಮಿಲ್ಕು, ಆಮೇಲೆ ಇದು ಮೊಸರು ಅದೆಲ್ಲ. ಸೊ ಮೊಸರನ್ನ ಹೆಚ್ಚಾಗಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಅದ್ರ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಹಾಗಾಗಿ ಇನ್ಫೆಕ್ಷನ್ಸ್ನ ತಡೆಗಟ್ಟಬಹುದು. ನನ್ನ ಸ್ನೇಹಿತರಿಗೆ ಒಬ್ರಿಗೆ ಅನ್ವಾಂಟೆಡ್ ಹೇರ್ಸ್ ಆಗುತ್ತೆ, ಅದು ಯಾಕೆ? ಫೀಮೇಲ್ ಹಾರ್ಮೋನ್ಸ್ ಅಂತೀವಲ್ವಾ, ಎಸ್ಟ್ರೋಜನ್, ಈ ಅಣು ಸ್ವಲ್ಪ ಕಮ್ಮಿ ಆದಾಗ ಎಲ್ಲರ ದೇಹದಲ್ಲಿ
ಗಂಡಸರಲ್ಲಿರೋ ಮೇಲ್ ಹಾರ್ಮೋನ್ ಕೂಡ ಇರುತ್ತೆ, ಹೆಂಗಸರಲ್ಲಿ ಕೂಡ ಟೆಸ್ಟೋಸ್ಟ್ರಾನ್. ಇದು ಋತುಬಂಧದ ಮುಂದೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಈಸ್ಟ್ರೋಜನ್ ಆಕ್ಷನ್ ಮೇಲಿರುತ್ತೆ, ಟೆಸ್ಟೋಸ್ಟ್ರಾನ್ ಕಮ್ಮಿ ಇರುತ್ತೆ. ಋತುಬಂಧದಲ್ಲಿ ಇದು ಇಳಿದಾಗ ಟೆಸ್ಟೋಸ್ಟ್ರಾನ್ ಆಕ್ಷನ್ ಒಂಚೂರು ಮೇಲಾಗುತ್ತೆ. ಸೊ ಇದೊಂದು ಕಾರಣದಿಂದ ಕೂದಲು ಬೆಳವಣಿಗೆ ಬರ್ಬೋದು. ಆದರೆ ಕೆಲವೊಂದ್ಸತಿ ಅಂಡಾಣು ಜಾಗದಲ್ಲಿ ಕೆಲವೊಂದು ಟ್ಯೂಮರ್ ಇಲ್ಲ ಏನಾದರೂ ಒಂದು ಮೇಲ್ ಹಾರ್ಮೋನ್ ಹೆಚ್ಚಾಗಿ ಉತ್ಪತ್ತಿ ಮಾಡುವ ಟ್ಯೂಮರ್ ಏನಾದರೂ ಇದ್ರೂ ಕೂಡ ಇದು ಅದರ ಫಸ್ಟ್ ಪ್ರೆಸೆಂಟಿಂಗ್ ಸಿಂಪ್ಟಮ್ ಆಗಿರುತ್ತೆ. ಅದೊಂದು ವಿಷಯಕ್ಕಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ, ಇಲ್ಲ ಋತುಬಂಧ ಆಗಿ ಕೆಲವೊಂದು ವರ್ಷ ಆದರೂ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋ ಸಮಯದಲ್ಲಿ ಒಮ್ಮೆ ನಿಮ್ಮ ಗೈನಕಾಲಜಿಸ್ಟ್ ಅನ್ನು ಮೀಟ್ ಮಾಡಿ ಅವರು ಕೆಲವೊಂದು ಟೆಸ್ಟ್ ಅನ್ನು ಮಾಡಿ ಆ ಗಂಡು ಹಾರ್ಮೋನ್ ನಿಮ್ಮಲ್ಲಿ ಪರ್ಮಿಸಿಬಲ್ ಲಿಮಿಟ್ ಒಳಗೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೋಡಿ, ಇಲ್ಲ ಅಂತ ಹೇಳಾದ್ಮೇಲೆ ಅದಕ್ಕೆ ಡರ್ಮಟಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ಪಡ್ಕೊಳ್ಬಹುದು. ಆದ್ರೆ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇದ್ರ ಬಗ್ಗೆ ಮಾತಾಡಿರೋದು. ಎಸ್, ಓಕೆ. ಮುಂದಿನ ಪ್ರಶ್ನೆ ಕೇಳಿಮಾ. ನನಗೆ ಇದು ಮುಟ್ಟು ನಿಂತ ಮೇಲೆ ಎಲ್ರಿಗೂ ಮೇಲೆ ಅನ್ನೆಸೆಸರಿಯಾಗಿ ಗಂಡ ಮಕ್ಕಳ ಮೇಲೆಲ್ಲ ಕೋಪ ಮಾಡ್ಕೊಳ್ತೀನಿ. ತುಂಬಾ ಯಾವ ಮಾತುಕತೆಗೂ ರೇಗು ಒಂಥರ ಬರ್ತಾ ಇದೆ. ಕೋಪ ಬರೋದು, ಜಗಳ ಮಾಡೋಷ್ಟು ಕೋಪ ಬರೋದಿದೆಯಲ್ಲ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಖಂಡಿತ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು ಬಹಳ ಬಹಳ ಸರ್ವೇ ಸಾಮಾನ್ಯ. ಫಸ್ಟ್ 2 years ಬಹಳ ಆಗತ್ತೆ. ಬಟ್ ಹಾಗಂತ ಎಲ್ರಿಗೂ ನಾವು ಮೆಡಿಕೇಶನ್ ಕೊಟ್ಟು ಅದನ್ನ ಸರಿ ಮಾಡಬೇಕು ಅಂತಿಲ್ಲ. ಬಟ್ ನೀವು ಸ್ವಲ್ಪ ಇವನ್ ಆಹಾರ ಸೇವನೆ ಬಗ್ಗೆ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಇವಾಗ ಸೋಯಾ ಪ್ರಾಡಕ್ಟ್ಸ್ ಅಂತ ಕೇಳಿದೀರಾ? ಚಂಕ್ಸ್, ಸೋಯಾ ಮಿಲ್ಕ್. ಸೋಯಾ ಪ್ರಾಡಕ್ಟ್ಸ್ ಬಹಳಷ್ಟು ಬರುತ್ತೆ. ಸೋಯಾದಲ್ಲಿ ನಾವು ಫೈಟೋ ಈಸ್ಟ್ರೋಜನ್ ಅಂತ ಕರಿತೀವಿ. ಅಂದ್ರೆ ಈಸ್ಟ್ರೋಜನ್ ಆ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ಇರುತ್ತೆ. ಪ್ಲಸ್ ನಿಮ್ಮ ಡ್ರೈ ಫ್ರೂಟ್ಸ್, ಸೊ ಇವಾಗ ದ್ರಾಕ್ಷಿ ಇರ್ಬೋದು, ಖರ್ಜೂರ, ಅಂಜೂರ, ಇವನ್ನೆಲ್ಲ ನೀವು ರಾತ್ರಿ ಸ್ವಲ್ಪ ಹಾಲಲ್ಲಿ ನೆನೆ ಇಟ್ಟು ಬೆಳಗ್ಗೆ ತಿನ್ನುವಾಗ ಸ್ವಲ್ಪ ಈಸ್ಟ್ರೋಜನ್ ಕಂಟೆಂಟ್ ಬರುತ್ತೆ. ಮತ್ತೆ ಸೊಪ್ಪು, ಸೊ ಪಾಲಕ್ ಸೊಪ್ಪಿರ್ಬೋದು, ನಿಮ್ಮ ಮೆಂತ್ಯ ಸೊಪ್ಪಿರ್ಬೋದು, ಸಬ್ಸಿಗೆ ಸೊಪ್ಪಿರ್ಬೋದು, ಇದರಲ್ಲೆಲ್ಲ ಸ್ವಲ್ಪ ಈಸ್ಟ್ರೋಜನ್ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ಮೊದಲು ಆಹಾರ ಸೇವನೆ, ಜೀವನ ಶೈಲಿ ಇದರಲ್ಲೇ ಕಂಟ್ರೋಲ್ ಮಾಡ್ಕೊಳಕ್ ಟ್ರೈ ಮಾಡಬೇಕು. ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರ ಮೆಡಿಕೇಶನ್ಸ್ಗೆ ಹೋಗ್ಬೇಕು ನೀವು. ಓಕೆ, ಒಂದು ಕೆಲಸ ಮಾಡೋಣ. ಈಗ ನಾವೆಲ್ಲರನ್ನೂ ಕೇಳ್ತೀವಿ ಒಂದು ಪ್ರಶ್ನೆನ. ನಿಮಗೆ ಯಾವ್ಯಾವ ವಿಷಯ ತುಂಬಾ ಇಷ್ಟ ಮಾಡೋದಕ್ಕೆ, ನೋಡೋದಕ್ಕೆ? ಟ್ರಾವೆಲಿಂಗ್ ಮಾಡಕ್ ತುಂಬಾ ಇಷ್ಟ ನಂಗೆ, ಫ್ಯಾಮಿಲಿ ಜೊತೆ. ನನಗಂತೂ ತುಂಬಾ ಶೃಂಗಾರ ಮಾಡ್ಕೊಂಡಿರೋ ಹೆಣ್ಮಕ್ಳು ನೋಡೋದು ಅಂದ್ರೆ ತುಂಬಾ ಇಷ್ಟ. ವೆರಿ ನೈಸ್. ಎಸ್, ಓಕೆ. ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೊರಗಡೆ ಹೋಗೋದು ಇಷ್ಟ. ಚೆನ್ನಾಗಿ ರೆಡಿ ಆಗೋದು ತುಂಬಾ ಇಷ್ಟ. ವೆರಿ ನೈಸ್. ಓಕೆ. ಏಜ್ ಆಗದೆ ಇರೋ ಕಾಣಿಸೋದು ತುಂಬಾ ಇಷ್ಟ. ವೆರಿ ಗುಡ್ ಆನ್ಸರ್. ಏಜ್ ಆಗದೆ ಇರೋಂಗೆ ಕಾಣೋದು ತುಂಬಾ ಇಷ್ಟ. ಸಂಗೀತ ಕೇಳೋದು ಇಷ್ಟ. ಹಾ, ಸಂಗೀತದ ಆಸೆ. ಸ್ಟೇಜ್ ಮೇಲೆ ಹಾಡ್ಬೇಕಂತ ಇಷ್ಟ, ಆದ್ರೆ ಹಾಡಕ್. ಎಸ್, ನಾವು ಫ್ಯಾಮಿಲಿ ಜೊತೆ ಎಲ್ಲ ಸ್ವಿಮ್ಮಿಂಗ್ ತುಂಬಾ ಇಷ್ಟ. ಸ್ವಿಮ್ಮಿಂಗ್ ತುಂಬಾ ಇಷ್ಟ. ವೆರಿ ನೈಸ್, ಸೂಪರ್. ನಿಮಗ್ ಬರುತ್ತಾ ಸ್ವಿಮ್ಮಿಂಗು? ಕೋಚು, ಎಲ್ರಿಗೂ ಮಂಡಿ ನೋವು ಅದಕ್ಕೆಲ್ಲ ನಾನು ಕೋಚು, ಅವರಿಗೆಲ್ಲ ಅಡ್ವೈಸ್ ಮಾಡಿರ್ತೀವಿ ನಾವು. ವೆರಿ ನೈಸ್. ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ರಾ? ಚಿಕ್ಕವರಿದ್ದಾಗಿಂದಾನೆ ಕಲ್ತಿದ್ವಿ. ಅಂದ್ರೆ ಬಾವಿಲ್ ಕಲ್ತಿದ್ದು, ಬೆಂಗಳೂರು ಸೇರಿದ್ಮೇಲೆ ಬಾವಿಲಿ ಹೇಳ್ಕೊಡ್ತಾರೆ ಅವರು. ಹಳ್ಳಿಲ್ ಬಂದಿದ್ದು. ನೀವೆಲ್ಲಿ ಬಾವಿಲಿ ಇದ್ದಿದ್ರಿ? ಯಾವ ಬಾವಿಲಿ? ಅಲ್ಲಿ ನಮ್ಮ ಮೊಳಕಾಲ್ಮೂರು ತಾಲೂಕಲ್ಲಿ ಕಲ್ತ್ ಬಂದಿದ್ವಿ. ಇಲ್ಲಿ ಲೇಡೀಸ್ಗೋಸ್ಕರ ನಾನು ಇಲ್ಲಿ ಜಾಬ್ ಮಾಡಿದೆ. ವೆರಿ ನೈಸ್, ವೆರಿ ನೈಸ್. ಎಸ್, ಕೊಡಿ ಅವ್ರಿಗೆ. ನಂಗೆ ಡಾನ್ಸ್ ಮಾಡೋದು ತುಂಬಾ ಇಷ್ಟ. ಟಿವಿ ಹಾಕೊಂಡು ಯಾರು ಇಲ್ದೇ ಇರ್ಲಿ, ನಾನು ಪಾಟಿಗೆ ಟಿವಿ ಹಾಕಿದ್ರೆ ಇಲ್ಲ ಹಾಡು ಹಾಕ್ತೀನಿ. ಅಡಿಗೆ ಮನೇಲಿ ಕೂಡ ಡಾನ್ಸ್ ಮಾಡ್ತಿರ್ತೀನಿ. ಒಂದ್ ವೇಳೆ ಬೇರೆಯವ್ರು ನೋಡಿದ್ರೆ ಅದ್ರ ಅಪ್ರಿಸಿಯೇಷನ್ ತಗೊಳಕ್ ಇನ್ನೂ ಖುಷಿ ಆಗುತ್ತೆ. ನಿಮ್ ಮುಖ ನೋವು ಬಗ್ಗೆ ಹೇಳಿ ಅಂದಾಗ ನಿಮ್ ಮುಖ ಹೇಗಿತ್ತು? ಈಗ ಸಂತೋಷವಾದ ವಿಷಯದ ಬಗ್ಗೆ ಹೇಳಿ ನೋಡೋಣ ಅಂದಾಗ ನೀವ್ ಎಷ್ಟು ಖುಷಿಯಾಗಿ, ನಂಗೆ ಅದಷ್ಟ ಇದು ಚಿಕ್ಕ ಮಗು ಆಗ್ಬಿಟ್ರಿ ಅಲ್ವಾ ನೀವೆಲ್ಲರೂ. ಒಂದ್ ಕ್ಷಣ ಎಲ್ಲ ಏಜನ್ನೆಲ್ಲ ಮರ್ತು ಬಿಟ್ಟು ನೀವು ಹೇಳ್ಕೊಳುವಾಗ ನಿಮ್ಗೆ ಎಂತ ಒಂದು ಖುಷಿ ಬಂತಲ್ವಾ, ಅದು ಬೇಕು ಅಂತ ನಾವ್ ಹೇಳ್ತಿರೋದು. ಮತ್ತೆ ಅದನ್ನ ನೀವು ಬಿಡಬಾರ್ದು ಅಂತ ನಾವ್ ಹೇಳ್ತಾ ಇರೋದು. ಓಕೆ, ಈಗ ಪ್ರಶ್ನೆ ಏನಾದ್ರು ಇದ್ರೆ ಮುಂದಿನ ಸಾಲಲ್ಲೇ ಇದೆ ಮೈಕು, ಅದನ್ನ ಕೇಳಿ ನೇರವಾಗಿ ವೈದ್ಯರ ಹತ್ರ ಕೇಳ್ಬಹುದು. ಈಗ ನನ್ನ ಸ್ನೇಹಿತರು ಇಬ್ಬರದ್ದು ನಾನು ಇನ್ಸಿಡೆಂಟ್ ಹೇಳ್ತೇನೆ. ಒಬ್ಳಿಗೆ ಗಂಡ ಕಳ್ಕೊಂಡಿದ್ದಾಳೆ, ಬಟ್ ಅವಳಿಗೆ ಮೆನೋಪಾಸ್ ಎಲ್ಲ ಏನಾಗಿಲ್ಲ, ಬಟ್ ಗಂಡ ಕಳ್ಕೊಂಡಿದ್ದಾಳೆ. ಆ ಸಿಚುವೇಶನ್ ಒಂದು 45 years ಹಂಗಿದ್ದಾಗ ಗಂಡ ಇಲ್ಲದೆ ಇರ್ಬೇಕಾದ್ರೆ ಅವಳಿಗೆ ಆಪೋಸಿಟ್ ಸೆಕ್ಸ್ ತನ್ನ ಪಕ್ಕ ಇರಬೇಕು ಅಂತ ಅನ್ಸುತ್ತೆ, ಬಟ್ ಅವಳಿಗೆ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅವಾಗ ಅವ್ರು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅವ್ರ ಎಮೋಷನಲ್ಲ ಅಂತ. ಅವರು ಶಿ ಹ್ಯಾಸ್ ಟು ಮೇ ಬಿ ಮೀಟ್ ಸಂಬಡಿ ಅಂಡ್ ದೆನ್ ಶಿ ಹ್ಯಾಸ್ ಟು ಗೆಟ್ ಇನ್ ಟು ಅ ರಿಲೇಶನ್ಶಿಪ್. ಇದೆಲ್ಲ ರೀಮ್ಯಾರೇಜಸ್ ಆರ್ ನಾಟ್, ಇದು ಮಾಡಬಾರ್ದು, ವಿಡೋ ರೀಮ್ಯಾರೇಜಸ್ ಆ ತರ ಎಲ್ಲ ಏನ್ ಹೇಳ್ತೀವೋ ಅದೆಲ್ಲ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಮೊದಲು. ಅಂದ್ರೆ ನಿಧಾನಕ್ಕೆ ಈಗ ಬರ್ತಾ ಇದೆ ಆಲ್ಮೋಸ್ಟ್ ಎಷ್ಟೊಂದ್ ಜನ ದೇ ಆರ್ ಗೆಟಿಂಗ್ ರೀಮ್ಯಾರಿಡ್ ಅಂಡ್ ಆಲ್. ಸೊ ಕಂಪ್ಯಾನಿಯನ್ಶಿಪ್ ಡೆಫಿನೆಟ್ಲಿ ಇಂಪಾರ್ಟೆಂಟ್.
ಹಾ, ಅದನ್ನ ನಾನು ಕೇಳಬೇಕಿತ್ತು. ಸೊ ಅದರಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಖುಷಿ ಸಿಗುತ್ತೋ ಒಂದು ಲೇಡಿಗೆ, ಯಾಕಂದ್ರೆ ಅಪೋಸಿಟ್ ಸೆಕ್ಸ್ ಅನ್ನೋದು ಇದ್ಮೇಲೆನೆ ಮದುವೆ ಕೂಡ ಮಾಡೋದು ಕೂಡ, ಇಲ್ಲಾಂದ್ರೆ ಯಾರು ಮದುವೆ ಮಾಡೋದಿಲ್ಲ. ಸೊ ಆಗ ಗಂಡ ಕಳ್ಕೊಂಡ್ಮೇಲೆ ಆಕೆನ ಸಮಾಜ ಕೂಡ ದೂರ ಇಡುತ್ತೆ. ಆಕೆ ಯಾರಾದ್ರೂ ಬಂದ್ರೆ ಕೂಡ ಆಕೆನ ಕೆಟ್ಟದಾಗೆ ನೋಡೋದು ಎಲ್ಲ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ಕೇಳ್ತಾ ಇರೋದು, ಆಕೆ ಇಮೋಷನಲಿ ಆಕೆ ಸ್ಟ್ರಾಂಗ್ ಆಗ್ಬೇಕು ಅಂತಿದ್ರೆ ಸಮಾಜಕ್ಕೆ ಕೂಡ ಹೆದರ್ಕೊಂಡು ಬಾಳೋ ಅವಶ್ಯಕತೆ ಇಲ್ಲ. ತನ್ನ ಖುಷಿಗೆ ತಾನು ಬಾಳ್ಬೇಕು. ಇವಾಗ ನಿಮ್ಮ ಪ್ರಶ್ನೆಲ್ಲೇ ಉತ್ತರ ಇದೆ. ಐ ಥಿಂಕ್ ಅದಕ್ಕೆ ಮತ್ತೆ ಏನು ಉತ್ತರ ಬೇಕಾಗಿಲ್ಲ. ನಿಮ್ಮ ಒಳಗಡೆನೆ ಅದರಲ್ಲಿ ಸ್ಪಷ್ಟವಾಗಿದೆ ಉತ್ತರ. ಬಹುಶಃ ಆಕೆಗೆ ಬೇಕಾದಂತಹ ಒಂದು ಉತ್ತರ ಸಿಕ್ತು. ಆಕೆಗೆ ಬೇಕಾಗಿರೋದು ಒಂದು ಒಳ್ಳೆಯ ಜೊತೆಗಾರ, ಆಕೆಯ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ, ಆಕೆಗೆ ಒಂದು ಕಂಪ್ಯಾನಿಯನ್ಶಿಪ್ ಕೊಟ್ಟು ನೋಡ್ಕೊಳ್ಳುವಂತಹ ಒಬ್ಬ ಜೊತೆಗಾರ. ಆ ಜೊತೆಗಾರ ಸಮಾಜಕ್ಕೆ ಹೆದರ್ಕೊಂಡು ನೀವು ಬೇಡ ಅಂತ ಅನ್ಕೊಂಡು ಒಳಗೊಳಗೆ ಕುಸಿಯೋದಕ್ಕಿಂತ ನೀವು ಆ ಪಾರ್ಟ್ನರ್ ಅನ್ನ ಕಂಡುಕೊಂಡು ನೀವು ಖುಷಿಯಾಗಿ ಮುಂದೆ ಬಂದು ನಿಮ್ಮ ಜೀವನವನ್ನು ರೂಪಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ವಿ ಆರ್ ಚೇಂಜಿಂಗ್ ಅಂಡ್ ಚೇಂಜ್ ಇಸ್ ಆಲ್ವೇಸ್ ವೆಲ್ಕಮ್ ಅಲ್ವಾ? ಎಸ್. ಇನ್ನೊಂದು ಇನ್ಸ್ಟೆಂಟ್ ಅಲ್ಲಿ ಆಕೆ ಹೇಳ್ತಾರೆ ಅವಳಿಗೆ ಸೆಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಬಟ್ ಅವಳ ಗಂಡ ಇಂಟ್ರೆಸ್ಟ್ ತುಂಬಾ ತೋರಿಸ್ತಾ ಇದ್ದಾರೆ, ಅವಳಿಗೆ ಆಗ್ತಾ ಇಲ್ಲ, ಗಂಡಂಗೆ ಅರ್ಥ ಮಾಡ್ಸೋಕ್ ಆಗ್ತಿಲ್ಲ. ಈಗ ಸಂಸಾರ ಬ್ರೇಕ್ ಆಗ್ಬಿಟ್ಟಿದೆ, ಆತ ಬೇರೆ ಹುಡ್ಕೊಂಡು, ಯಾಕೆಂದ್ರೆ ಗಂಡಸರಿಗೆ ಲೈಫ್ ಸ್ಟಾರ್ಟ್ಸ್ ಆಫ್ಟರ್ 40 ಅಂತ ಅವ್ರಿಗಿರೋದು. ಸೊ ನಮ್ಮನ್ನ ಅವ್ರು ಅರ್ಥ ಮಾಡ್ಕೊಳ್ದೆ ಅವರು ಯಂಗ್ಸ್ಟರ್ ಆಗಿರೋದಕ್ಕೆ ಅವ್ರ ಥಿಂಕಿಂಗ್ ಇರ್ತಾರೆ, ಅವರು ಎಲ್ಲ ಒಂದು ಆಕರ್ಷಣೆ ಹತ್ರ ಹೋಗ್ತಿರ್ತಾರೆ. ಹೆಂಡತಿ ಮುದುಕಿ ಆದ್ಲು ಅನ್ನೋ ಒಂದು ಧೋರಣೆ ಅವರಿಗೆ ಶುರುವಾಗುತ್ತೆ. ಅವಾಗ ಇವಳು ಹೆಂಡತಿ ಆದವಳದನ್ನ ಹೇಗೆ ಮಾನಸಿಕವಾಗಿ ತಯಾರಾಗಬೇಕು? ಎಸ್, ಡಾಕ್ಟರ್ ನಿರ್ಮಲಾ ಈ ಪ್ರಶ್ನೆಗೆ ಉತ್ತರ ಕೊಡಿ. ಇದು ಮೆನೋಪಾಸ್ ಏಜ್ನಲ್ಲಿ ಜೆನೈಟೋ ಯೂರಿನರಿ ಎಟ್ರೋಫಿ ಅಂತ ಆಗುತ್ತೆ. ಈ ಈಸ್ಟ್ರೋಜನ್, ನಾವು ಅವಾಗಿಂದ ಮಾತಾಡ್ತಿರೋದು ಈಸ್ಟ್ರೋಜನ್ ಅದು ಕಡಿಮೆ ಆಗಿರೋದ್ರಿಂದ ಆ ಕೆಳಗಡೆ ಗರ್ಭಕೋಶದ ಬಾಯಿ ಹತ್ರ ವೆಜೈನಲ್ ಓಪನಿಂಗ್ ಅದೇ ಅಲ್ಲೆಲ್ಲ ಲೈನಿಂಗ್ ಎಲ್ಲ ಥಿನ್ ಔಟ್ ಆಗೋಗುತ್ತೆ, ತುಂಬ ತೆಳುವಾಗಿ ಡ್ರೈನೆಸ್ ಆಗೋಗುತ್ತೆ. ಸೊ ಅದು ಆ ಯೂರಿನರಿ ಪ್ಯಾಸೇಜಲ್ಲೂ ಅದೇ ಥರ ಆಗುತ್ತೆ, ವೆಜೈನಾದಲ್ಲೂ ಹಾಗೆ ಆಗುತ್ತೆ. ಆ ಡ್ರೈನೆಸ್ ಆಗಿ ಅವ್ರಿಗೆ ಅದು ಲೂಬ್ರಿಕೇಶನ್ ಇರೋದಿಲ್ಲ. ಈಸ್ಟ್ರೋಜನ್ ಇರೋದ್ರಿಂದ ನಾರ್ಮಲ್ ವೆಟ್ ಫೀಲಿಂಗು, ಲೂಬ್ರಿಕೇಶನ್ ಇರುತ್ತೆ, ಸೆಕ್ಸ್ ಮಾಡುವಾಗ ನೋವಾಗೋದಿಲ್ಲ, ಪ್ಲೆಜರಬಲ್ ಇರುತ್ತೆ. ಬಟ್ ಇದು ಡ್ರೈನೆಸ್ ಇರೋದ್ರಿಂದ ಆ ಸೆನ್ಸೇಷನ್ ಇರೋದಿಲ್ಲ, ಮತ್ತೆ ಅದು ಸೆಕ್ಸ್ ಮಾಡುವಾಗ ಕೆಲವೊಮ್ಮೆ ನೋವಾಗುತ್ತೆ, ಗಾಯ ಆಗುತ್ತೆ. ಸೊ ಅವ್ರು ಅದರಿಂದ ದೂರ ಹೋಗೋಣ, ನಮಗೆ ಬೇಡಪ್ಪ ಅಂತ ಅನ್ಸುತ್ತೆ ಹೆಂಗಸರಿಗೆ. ಮಾಯಿಶ್ಚರೈಸರ್ಸ್ ಅಥವಾ ವೆಜೈನಲ್ ಲೂಬ್ರಿಕೆಂಟ್ಸ್ ಅಂತ ಕೊಡ್ತೀವಿ. ಸೊ ಅದನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಮಾಯಿಶ್ಚರೈಸ್ ಆಗುತ್ತೆ. ತುಂಬಾ ಸಿವಿಯರ್ ಸಿಚುವೇಶನ್ಸ್ ಅಲ್ಲಿ ಈಸ್ಟ್ರೋಜನ್ ಕ್ರೀಮು ಕೊಡ್ತೀವಿ, ಅಲ್ಲಿ ಲೋಕಲ್ ಅಪ್ಲಿಕೇಶನ್, ಆವಾಗ ಅಲ್ಲಿ ಸ್ವಲ್ಪ ಮಾಯಿಶ್ಚರ್ ಇಂಪ್ರೂವ್ ಆಗುತ್ತೆ, ಮತ್ತೆ ದೇ ಕ್ಯಾನ್ ರೆಸ್ಯೂಮ್ ದೇರ್ ಸೆಕ್ಷುವಲ್ ಆಕ್ಟಿವಿಟಿ. ಬಟ್ ಅದು ಹಂಗೆ ನೀವೀಗ ಕೊಟ್ಟಿರೋ ಸಜೆಷನ್ ಸೈಂಟಿಫಿಕಲಿ ಓಕೆ, ಬಟ್ ಅದು ನಾವು ಒಂದು ಸಮಾಜದಲ್ಲಿ ಇರಬೇಕಾದ್ರೆ ಸಮಾಜ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಅವಾಗ ಆಕೆ ಅದನ್ನ ಯಾವ ರೀತಿಯಲ್ಲಿ ಮಾನಸಿಕವಾಗಿ ತಯಾರಾಗಬೇಕು ಅನ್ನೋದು ಅವ್ರ ಪ್ರಶ್ನೆ. ಮೋಸ್ಟ್ ಕಾಮನ್ಲಿ 40s ನಲ್ಲಿ ಸೆಕ್ಷುವಲ್ ಇಂಟ್ರೆಸ್ಟ್ ಇಲ್ಲದೆ ಇರೋದು ಹೆಂಗಸರಿಗೆ ಮೆನೋಪಾಸ್ ಇಂದಾನೋ ಇಲ್ಲ ಈಸ್ಟ್ರೋಜನ್ ಡೆಫಿಷಿಯನ್ಸಿನೋ ಅಲ್ಲ, ಮೋಸ್ಟ್ಲಿ ಮನಸ್ತಾಪ ಇರುತ್ತೆ ಗಂಡಸರಿಗೂ ಹೆಂಗಸರಿಗೂ. ಎಷ್ಟೊಂದು ವರ್ಷದ ಎಷ್ಟೊಂದು ಸಮಸ್ಯೆಗಳನ್ನು ಬಗೆಹರಿಸ್ದೆ ಹಾಗೆ ಆ ಬ್ಯಾಗೇಜ್ನ ಮನಸ್ಸಿನಲ್ಲೇ ಇಟ್ಕೊಂಡು ಒಳಗೆ ಕೊರ್ಗಿ ಅದ್ರ ಬಗ್ಗೆ ಮಾತಾಡದೆ ಇನ್ಮೇಲೆ ಏನು ಮಾತಾಡೋದು ಬಿಡು ಅನ್ನೋದ್ರದ್ದು ಒಂದು ಮ್ಯಾನಿಫೆಸ್ಟೇಷನ್ ಸೆಕ್ಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದು. ಸೊ ಅದಕ್ಕೆ ಒಂದು ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇದ್ರೆ ಮೋಸ್ಟ್ ಲೈಕ್ಲಿ ಅದಕ್ಕೆ ಕಾರಣ ಈಸ್ಟ್ರೋಜನ್ ಡೆಫಿಷಿಯನ್ಸಿ ಅಲ್ಲ. ಸೊ ಅವಾಗ ಆಲ್ರೆಡಿ ಹೇಳ್ದಾಗೆ ಗಂಡ ಹೆಂಡತಿ ಇಬ್ಬರು ಕೂಡ ಸೈಕಾಲಜಿಸ್ಟ್ನ ಮೀಟ್ ಮಾಡಿ ತೊಂದರೆ ಇದೆಯಾ ಅಂತ ಡಯಾಗ್ನೋಸಿಸ್ ಫಸ್ಟ್ ಪಡ್ಕೊಂಡು, ಗಂಡ ಹೆಂಡತಿ ನಡುವೆ ತೊಂದರೆ ಇದ್ರೆ ಮ್ಯಾರಿಟಲ್ ಥೆರಪಿಯನ್ನು ಮಾಡ್ತಾರೆ. ಎಂಥದೂ ಇಲ್ಲ, ನಿಮ್ಮ ತೊಂದರೆ ಹೇಳಿ ಇಬ್ರು ಸೇರಿ ಹೇಗೆ ಬಗೆಹರಿಸೋಣ ಅನ್ನೋದು ಸೊಲ್ಯೂಷನ್ ಕೊಟ್ರೇನೆ ಆ ಸಿಚುವೇಶನ್ ಎಷ್ಟೋ ಇಂಪ್ರೂವ್ ಆಗುತ್ತೆ. ಮುಂದಿನ ಪ್ರಶ್ನೆ. ಆಫ್ಟರ್ ಮೆನೋಪಾಸ್ ನಾನು ಕೇಳೋದೇನಂದ್ರೆ ಸ್ವಲ್ಪ ನೆಗೆಟಿವ್ ಫೀಲಿಂಗ್ಸ್ ಜಾಸ್ತಿ ಬರುತ್ತೆ ನನಗೆ. ಖಂಡಿತ ಮೆನೋಪಾಸ್ ಮತ್ತೆ ಋಣಾತ್ಮಕ ಯೋಚನೆ ಎರಡಕ್ಕೂ ಏನೂ ಸಂಬಂಧವಿಲ್ಲ. ಅದಕ್ಕೆ ನಿಮ್ಮ ಮೊದಲಿಂದ ಇರೋಂಥ ಬೇಸಿಕ್ ಥಿಂಕಿಂಗ್ ಏನಿದೆ ಅದ್ರ ಮೇಲೆ ಹೋಗುತ್ತೆ. ನಿಮ್ಮಲ್ಲಿ ಯಾರು ನೋಟಿಸ್ ಮಾಡಿದ್ದೀರಾ ಮೆನೋಪಾಸ್ ಆದ್ಮೇಲೆ ಒಂಥರ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನು, ಇನ್ ಆಲ್ ಆಸ್ಪೆಕ್ಟ್ಸ್ ಕಂಪ್ಲೀಟ್ಲಿ ನಿಶಕ್ತಿ ಬಂದ್ಬಿಟ್ಟಿದೆ ಅಂತ ಯಾರಿಗೆ ಫೀಲ್ ಆಗುತ್ತೆ? ಮೇಡಮ್, ನಮ್ಮ ಯಜಮಾನ್ರು ತೀರೋಗಿದ್ದಾರೆ, ನನಗಿವಾಗ ಚೆನ್ನಾಗಿರ್ಬೇಕು ಅಂತ ಇದು ಆಗುತ್ತೆ, ಡ್ರೆಸ್ ಮಾಡ್ಕೋಬೇಕು, ಇಲ್ಲಿ ಹೊರಗಡೆ ಹೋಗ್ಬೇಕು ಅಂತ. ಇವಾಗ ಹೊರಗಡೆ ಹೋಗ್ತೀವಿ, ಹೋದ್ರೆ ಹೊರಗಡೆ ಜನ ಒಂಥರ ಇದು ಮಾಡ್ತಾರೆ, ಇವಳು ಗಂಡ ತೀರೋದವಳು ಹೆಂಗ್ ಯಾವ ಥರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾಳೆ ನೋಡು ಅಂತ. ಸೊ ನೀವು ಎಲ್ಲಿ ಹೋದಾಗ ನಿಮ್ಗೆ ಯಾರಮ್ಮ ಇದನ್ನೆಲ್ಲ ಹೇಳ್ತಾರೆ? ಅಕ್ಕಪಕ್ಕ ಕುಂತವ್ರೆ ಹೇಳ್ತಾರೆ ಮೇಡಮ್. ಅವ್ರು ಹೇಳಿದ್ರು ಅಂತ ನೀವ್ ಯಾಕೆ ದುಃಖ ಮಾಡ್ಕೋತೀರಾ? ಗಂಡ ತೀರ್ ಹೋಗಿದ್ದಾನೆ, ಈ ತರ ಇವಳೆಲ್ಲ ಈ ತರ ಡ್ರೆಸ್ ಮಾಡ್ಕೊಂತಾಳೆ, ಇವಳು ಯಾಕೆ ಈ ತರ ಇದು ಮಾಡ್ತಾಳೆ ಅಂತ ಹೇಳ್ತಾರೆ. ಇವಾಗ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು, ನಾನು ಹೊರಗಡೆ ಹೋಗ್ಬೇಕು, 4 ಜನದ ತರ ಇರ್ಬೇಕು ಅಂತ ಅನಿಸುತ್ತೆ.
ಅರ್ಥನೇ ಆಗ್ತಾ ಇಲ್ಲ. ಅಂದ್ರೆ ಒಬ್ಬ ಹೆಣ್ಣು ಜೊತೆಗಾರ ಕಳ್ಕೊಂಡಾಗ ಆಕೆ ಚೆನ್ನಾಗಿ ಡ್ರೆಸ್ ಮಾಡ್ಕೋಬಾರ್ದು, ತನಗಾಗಿ ಒಂದು ಬದುಕನ್ನ ಆಕೆ ರೂಪಿಸ್ಕೊಂಡು ಮುಂದೆ ಹೋಗ್ಬಾರ್ದು ಅಂತ ಯಾಕೆ ತಪ್ಪಾಗಿ ಮಾತಾಡ್ತಿದ್ದೀರಾ ಅಂತ ನಂಗೆ ಖಂಡಿತವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಜೊತೆಗೆ ಅವ್ರ ಆಸೆಗಳು ಕೂಡ ಸತ್ತೋಗ್ಬೇಕಾ? ಕತ್ತಲ್ಲಿ ತಾಳಿ ಹಾಕೊಂಡ್ರೆ ತಾಳಿ ಯಾಕೆ ಹಾಕೊಂಡಿದೀಯ ಅಂತ ಕೇಳ್ತಾರೆ. ಇವಾಗ 4 ಜನದ ನಡುವೆ ನಾವು ನೀವ್ ಅನ್ಕೋತೀರ ಮರ್ಯಾದೆಯಾಗಿ ಬಾಳ್ಬೇಕು ಅಂದ್ರೆ ನಂಗೆ ಈ ತಾಳಿನೇ ರಕ್ಷಣೆ ಅಂತ. ಬೇರೆ ದೃಷ್ಟಿಯಿಂದ ನೋಡ್ತಾರೆ ಅಂತ. ಆಸೆ ಏನಿದೆ ನಿಮ್ಗೆ? ಹೇಗಿರ್ಬೇಕು, ಏನ್ ಮಾಡ್ಬೇಕು ಲೈಫಲ್ಲಿ ಅಂತ ಆಸೆ ಇದೆ? ಅದೇ ನಾನು ಎಲ್ಲರ ಹೊರಗಡೆ ಹೋಗ್ಬೇಕು, ಚೆನ್ನಾಗಿ ಅಡಿಗೆ ಮಾಡ್ಬೇಕು, ನಾನು ಮುಂದೆ ಬರ್ಬೇಕು, ಈ ತರ ನನ್ ಅಲಂಕಾರ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ? ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು, ಹೇರ್ ಸ್ಟೈಲ್ ಮಾಡ್ಕೋಬೇಕು, ಒಳ್ಳೊಳ್ಳೆ ಸೀರೆ ಉಡ್ಬೇಕು, ಇದೆ ಮೇಡಮ್. ತುಂಬಾ ಆಸೆ ಇದೆ. ತುಂಬಾ ಆಸೆ ಇದೆ ಮೇಡಮ್. ತುಂಬಾ ಆಸೆ ಇದೆ. ಓಕೆ, ಎಸ್. ಬರ್ತೀರಾ ಇಲ್ಲಿ ಬನ್ನಿ. ಈಗ ಒಂದು ಕೆಲಸ ಮಾಡೋಣ. ನಿಮ್ಗೆ ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಆಮೇಲೆ ಮೇಕಪ್ ಚೆನ್ನಾಗಿ ಹಾಕೋಬೇಕು, ಒಳ್ಳೆ ಜುವೆಲ್ಸ್ ಹಾಕೋಬೇಕು, ಒಳ್ಳೆ ಸೀರೆ ಉಡ್ಬೇಕಲ್ವಾ? ಅದೇ. ಓಕೆ, ನನ್ನ ಮೇಕಪ್ ಆರ್ಟಿಸ್ಟ್ ನ ಕರೆದು ಲೈಟ್ ಆಗಿ ನಿಮ್ಗೊಂದು ಮೇಕಪ್, ಒಂದು ಪುಟಾಣಿಯಾಗಿ ಒಂದು ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡೋಣ. ಓಕೆ, ಹೆಂಗ್ ಕಾಣಿಸ್ತೀರಾ ನೋಡೋಣ. ಮೇಕಪ್ ಆರ್ಟಿಸ್ಟ್ ಬರ್ತೀರಾ? ಇದರಿಂದ ಎಲ್ಲ ಹೆಣ್ಮಕ್ಳು ಹೊರಗಡೆ ಬರಬೇಕು ಅನ್ನುವಂಥ ಒಂದು ಪುಟ್ಟ ಆಸೆಯಿಂದ ಇವರಿಗೆ ಇವತ್ತು ನಾವು ಮೇಕಪ್ ಮಾಡಿಸಿ ಒಂದು ಸ್ಮಾಲ್ ಮೇಕ್ ಓವರ್, ಬಟ್ ಶಿ ಲುಕ್ಸ್ ಸೋ ಬ್ಯೂಟಿಫುಲ್ ಅಲ್ವಾ? ಇವತ್ತಿನ ಫ್ಯಾಮಿಲಿ ಡಾಕ್ಟರ್ ಸಂಚಿಕೆಯಲ್ಲಿ ಈ ಋತುಬಂಧದ ಸಮಸ್ಯೆಯ ಬಗ್ಗೆ ನಾವು ಮಾತಾಡಿದ್ವಿ. ಅದಕ್ಕೆ ಬೇಕಾಗಿರುವಂತಹ ಪರಿಹಾರಗಳನ್ನ ಕೂಡ ನಮ್ಮ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಕೊಟ್ರು. ಬಹುಶಃ ಇದು ನಿಮ್ಮ ಪ್ರತಿಯೊಬ್ಬ ಮನೆಯಲ್ಲಿರುವಂತಹ ಮಹಿಳೆಯರಿಗೂ ಹೆಲ್ಪ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವನ್ನ ತಗೊಂಡು ಮತ್ತಷ್ಟು ಸ್ಪೆಷಲಿಸ್ಟ್ ಜೊತೆ ನಿಮ್ಮನ್ನ ಮೀಟ್ ಆಗೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದು ನಿಮ್ಮ ಫ್ಯಾಮಿಲಿ ಡಾಕ್ಟರ್.